ಹಲೋ ಫ್ರೆಂಡ್ಸ್, MBA ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ KSO ಇದು ಸೆಕೆಂಡ್ ಸೆಮ್ದು ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಅಕಾರ್ಡಿಂಗ್ ಟು ಕ್ವಶನ್ ಪೇಪರ್ ಬೇಸ್ಡ್ ಮತ್ತು ಕ್ಲಾಸ್ ನೋಟ್ಸ್ ಬೇಸ್ಡ್ ಇದು ಮಾಡ್ತಾಯಿದ್ದೀವಿ. ಇದು ಯೂನಿಟ್ 6 ಕನ್ಸ್ಯೂಮರ್ ಬಿಹೇವಿಯರ್. ಓಕೆ, ಕನ್ಸ್ಯೂಮರ್ ಬಿಹೇವಿಯರ್ ಅಂತಂದರೆ ನಥಿಂಗ್ ಬಟ್ ನೀವು ಸ್ಟಡಿ ಮಾಡೋದು ಇಂಡಿವಿಜುವಲ್ಸ್, ಗ್ರೂಪ್ಸ್, ಆರ್ಗನೈಸೇಷನ್ ಆ್ಯಂಡ್ ಪ್ರೊಸೆಸಸ್ ದೇ ಯೂಸ್ ಟು ಸೆಲೆಕ್ಟ್, secure and dispose of products and services, experiences, ideas to satisfy needs and impacts that these processes have to the consumer and the society. ಓಕೆ, ಕನ್ಸ್ಯೂಮರ್ ಬಿಹೇವಿಯರ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಕನ್ಸ್ಯೂಮರಿಗೆ ಏನು ನೀಡ್ ಇದೆ, ಕನ್ಸ್ಯೂಮರಿಗೆ ಏನು ಅವಶ್ಯಕತೆ ಇದೆ, ಅದಕ್ಕೆ ತಕ್ಕ ಹಾಗೆ ಪ್ರಾಡಕ್ಟ್ಸನ್ನು ರೆಡಿ ಮಾಡಬೇಕು. ಅಥವಾ ಆ ಗ್ರೂಪ್ ಆಫ್ ಪೀಪಲ್ ಇರ್ಬೋದು, ಆ ಆರ್ಗನೈಸೇಷನ್ಗಿರ್ಬೋದು, ಆ ಇಂಡಿವಿಜುವಲ್ಗಿರ್ಬೋದು. ಓಕೆ, ಅವ್ರಿಗೆ ಬೇಕಾಗಿರೋ ಹಾಗೆ ಪ್ರಾಡಕ್ಟ್ಸು ಮತ್ತು ಸರ್ವೀಸಸ್ಸು, ಎಕ್ಸ್ಪೀರಿಯನ್ಸಸ್ ಕೊಡೋದನ್ನೇ ಕನ್ಸ್ಯೂಮರ್ ಬಿಹೇವಿಯರ್ ಅಂತ ಹೇಳ್ತೀವಿ. ಕನ್ಸ್ಯೂಮರ್ ಬಿಹೇವಿಯರು ಬೇರೆ ಬೇರೆ ಥರದಲ್ಲಿರುತ್ತೆ. ಓಕೆ, ಇದು ಸೈಕಾಲಜಿಕಲ್ ಬಿಹೇವಿಯರ್ ಇರ್ಬೋದು, ಸೋಷಿಯಲಾಜಿಕಲ್ ಇರ್ಬೋದು, ಸೋಷಿಯಲ್ ಆಂಥ್ರಪಾಲಜಿ, ಮಾರ್ಕೆಟಿಂಗ್, ಎಕನಾಮಿಕ್ಸ್ ಇವೆಲ್ಲ ಕೂಡ ಇನ್ಕ್ಲೂಡ್ ಆಗುತ್ತೆ. ಓಕೆ, ಡಿಸಿಷನ್ ಮೇಕಿಂಗ್ ಪ್ರೋಸೆಸ್ಸಲ್ಲಿ. ನೆಕ್ಸ್ಟು ಕನ್ಸ್ಯೂಮರ್ ಬಿಹೇವಿಯರು ಹೇಗಿರುತ್ತೆ ಅಂತಂದರೆ ಇಟ್ಸ್ ಅನ್ಪ್ರಿಡಿಕ್ಟೇಬಲ್ ಇನ್ ನೇಚರ್. ಅನ್ಪ್ರಿಡಿಕ್ಟೇಬಲ್ ಅಂದರೆ ಕನ್ಸ್ಯೂಮರ್ ಇವತ್ತು ಬೈ ಮಾಡಿದ್ದು ನಾಳೆ ಬೈ ಮಾಡ್ತೇನೆ ಅಂತ ಹೇಳೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ನವೆಡೇಸ್ ಸೋಪ್ಸ್ ಇರ್ಬೋದು, ಪೇಸ್ಟ್ ಇರ್ಬೋದು, ಡಿಫ್ರೆಂಟ್ ಪ್ರಾಡಕ್ಟ್ಸ್ ಬಂದ ಹಾಗೆ ಫಸ್ಟ್ ಆ್ಯಕ್ಚುಲಿ ಕಾಲ್ಗೇಟ್ ಬೇಸಿಕ್ ಇತ್ತು. ಕಾಲ್ಗೇಟ್ ಪೇಸ್ಟ್ ಅಂದ್ರೇ ಕಾಲ್ಗೇಟ್, ಅದು ಬ್ರ್ಯಾಂಡಿಂಗ್ ಅಂತೀನಿ ಆ್ಯಕ್ಚುಲಿ, ಅದು ಮುಂದೆ ನೋಡೋಣ. ಪೇಸ್ಟ್ ಅಂದ್ರೇ ಕೋಲ್ಗೇಟ್ ಅನ್ನೋ ಥರ ಇತ್ತು. ಸೊ ಕೋಲ್ಗೇಟ್ ಪೇಸ್ಟ್ ಹೋಗ್ಬಿಟ್ಟು ಅಲ್ಲಿಗೆ ನೆಕ್ಸ್ಟು ಇದು ಬಂತು, ನಿಮಗೆ ಮಿಂಟ್ ಕೋಲ್ಗೇಟ್ ಬಂದಿದೆ, ಹರ್ಬಲ್ ಬಂದಿದೆ, ಅದರೊಳಗೆ ಮತ್ತೆ ವೈಟ್ ಶೈನ್ ಅಂತ ಬಂದಿದೆ. ಸೊ ಅದರೊಳಗೆ ಡಿಫ್ರೆಂಟ್ ಬರ್ತಾ ಇದೆ. ಕಸ್ಟಮರ್ಸ್ ಏನೋ ಎವ್ರಿ ಡೇ ಚೇಂಜಸ್ ಆಗ್ತಿದೆ, ಆರ್ ಅನ್ಪ್ರಿಡಿಕ್ಟೇಬಲ್, ಅವ್ನು ಪ್ರಿಡಿಕ್ಟ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಇಂಡಿವಿಜುವಲ್ ಬಿಹೇವ್ಸ್ ಡಿಫ್ರೆಂಟ್ಲಿ. ಎವ್ರಿ ಇಂಡಿವಿಜುವಲ್ ಬೇರೆ ಬೇರೆ ರೀತಿ. ಒಬ್ರು ಬ್ರ್ಯಾಂಡ್ ಕಾನ್ಷಿಯಸ್ ಆಗಿರ್ತಾರೆ, ಬ್ರ್ಯಾಂಡ್ ಲಾಯಲ್ ಆಗಿರ್ತಾರೆ, ಇನ್ನೊಬ್ರು ಎವ್ರಿ ಡೇ ಚೇಂಜಸ್ ಆಗ್ತಾ ಇರುತ್ತೆ. ಓಕೆ, ದೇ ಆರ್ ವೆರಿ ಡೈನಮಿಕ್, ಚೇಂಜಿಂಗ್ ಎನ್ವೈರ್ಮೆಂಟ್ ಇರುತ್ತೆ. ಸೈಕಲಾಜಿಕಲ್, ಸೋಷಿಯಲ್, ಫಿಸಿಕಲ್ ಫ್ಯಾಕ್ಟರ್ಸ್ ಅಫೆಕ್ಟ್ ಆಗುತ್ತೆ. ಓಕೆ, ಅವ್ರು ಯಾವ ಥರ ಸೋಷಿಯಲ್ ಎನ್ವೈರ್ಮೆಂಟಲ್ಲಿದ್ದಾರೆ, ಯಾವ ಥರ ಅವ್ರದ್ದು ಫಿಸಿಕಲ್ ಫ್ಯಾಕ್ಟರ್ಸ್ ಮ್ಯಾಟ್ರ್ ಆಗುತ್ತೆ, ಸೈಕಲಾಜಿಕಲ್ ಫ್ಯಾಕ್ಟರ್ ಮ್ಯಾಟ್ರ್ ಆಗುತ್ತೆ. ಇಟ್ಸ್ ಅ ಕಂಟಿನ್ಯೂಸ್ ಪ್ರಾಸೆಸ್. ನೀವು ಪ್ರಾಡಕ್ಟ್ ತೊಗೊಂಡು ಅಲ್ಲಿಗೆ ಬಿಡಲ್ಲ. ಫಸ್ಟ್ ಪ್ರಾಡಕ್ಟ್ ತೊಗೋಬೇಕಾದ್ರೆ ಯು ಆರ್ ಇನ್ ಅಂಡರ್ ಕನ್ಫ್ಯೂಷನ್. ಓಕೆ, ಆಮೇಲೆ ಎಕ್ಸ್ಪೆಕ್ಟೇಷನ್ ಇರುತ್ತೆ, ಆ ಪ್ರಾಡಕ್ಟ್ ಚೆನ್ನಾಗಿದೆಯೋ ಇಲ್ಲೋ ಅನ್ನೋ ಕನ್ಫ್ಯೂಷನ್ ಇರುತ್ತೆ, ಆಮೇಲೆ ಚೆನ್ನಾಗಿರಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಬಟ್ ಒನ್ಸ್ ನೀವು ಬೈ ಮಾಡಿದ್ಮೇಲೂ ಅದು ಪ್ರೊಸೆಸ್ ಕಂಟಿನ್ಯೂ ಇರುತ್ತೆ. ಲೈಕ್ ಅದು ಪ್ರಾಡಕ್ಟ್ ಚೆನ್ನಾಗಿಲ್ಲದೆ ಇದ್ದರೆ ವಿಲ್ ಹ್ಯಾವಿಂಗ್ ಅ ನೆಗೆಟಿವ್ ಇಂಪ್ಯಾಕ್ಟ್, ಚೆನ್ನಾಗಿದ್ದರೆ ಪಾಸಿಟಿವ್ ಇಂಪ್ಯಾಕ್ಟ್. ಎರಡನ್ನೂ ಕೂಡ ನೀವು ಬೇರೆಯವ್ರ ಜೊತೆ ಹಂಚ್ಕೋತೀರಾ. ಚೆನ್ನಾಗಿದ್ದರೆ ಅದನ್ನೇ ತಗೋ ಅಂತ ಹೇಳ್ತೀರಾ, ಚೆನ್ನಾಗಿಲ್ಲ ಅಂತಂದರೆ ತಗೋಬೇಡ ಅಂತಲೂ ಕೂಡ ಹೇಳ್ತೀರಾ. ಸೊ ವರ್ಡ್ ಆಫ್ ಮೌತ್ ಮಾರ್ಕೆಟಿಂಗ್ ಕೂಡ ಅಂತಾರೆ ಅದಕ್ಕೆ. ಓಕೆ, ನೆಕ್ಸ್ಟ್ ಬೈಯರ್ ಬಿಹೇವಿಯರ್. ಇದರೊಳಗೆ ಕನ್ಸ್ಯೂಮರ್ ಡಿಸಿಷನ್ ಮೇಕಿಂಗ್ ಪ್ರಾಸೆಸ್ ಇಂಪಾರ್ಟೆಂಟ್ ಆಗುತ್ತೆ. ಹೇಗೆ ಕನ್ಸ್ಯೂಮರ್ ಡಿಸಿಷನ್ ತೊಗೊತಾನೆ ಒಂದು ಪ್ರಾಡಕ್ಟ್ ತೊಗೊಳೋಕ್ಕಿಂತ ಮುಂಚೆ ಅಂತಂದು. ಓಕೆ, ಅವನ ಬಿಹೇವಿಯರ್ ಏನಿರುತ್ತೆ, ಫಸ್ಟ್ ನೀಡ್ ರೆಕಗ್ನಿಷನ್ ಆ್ಯಂಡ್ ಪ್ರಾಬ್ಲಮ್ ಅವೇರ್ನೆಸ್. ಫಸ್ಟ್ ಅವನಿಗೆ ಪ್ರಾಬ್ಲಮ್ ಅವೇರ್ನೆಸ್, ಪ್ರಾಬ್ಲಮ್ ಇನ್ ದ ಸೆನ್ಸ್, ಈಗ ಫಾರ್ ಎಕ್ಸಾಂಪಲ್ ಈಗ ಟೀತ್ ಇರ್ಬೋದು, ಹಲ್ಲಿರ್ಬೋದು. ಟೀತಿಗೆ ನೀವು ಒಂದು ವೇಳೆ ನಿಮಗೆ ವರ್ಸ್ಟ್ ಪ್ರಾಬ್ಲಮ್ ಇತ್ತು ಅಂತಂದರೆ ಅದಕ್ಕೆ ತಕ್ಕಾಗಿ ಪೇಸ್ಟ್ಗಳು ತೊಗೋತೀರಾ. ಇಲ್ಲ ನಿಮಗೆ ಶೈನಿಂಗ್ ಬೇಕು ಅಂತಂದರೆ ಅದಕ್ಕೆ ತಕ್ಕಾಗಿ ಪೇಸ್ಟ್ ತೊಗೊತೀರಾ. ಇಲ್ಲ ನಿಮಗೆ ಓವರಾಲ್ ವೈಟ್ನೆಸ್ ಬೇಕಂದರೆ ಅದಕ್ಕೆ ತಕ್ಕಾಗೆ ಪ್ರಾಡಕ್ಟ್ ತೊಗೋತೀರಾ, ರೈಟ್? ಸೊ ಫಸ್ಟು ಪ್ರಾಬ್ಲಮ್ ಐಡೆಂಟಿಫಿಕೇಷನ್ ಮಾಡ್ಕೋಬೇಕು, ರಿಕಗ್ನೈಸ್ ಮಾಡ್ಕೋಬೇಕು. ಅಥವಾ ನೀಡು, ನಿಮಗೆ ಯಾವ ಥರ ಪ್ರಾಡಕ್ಟ್ ಬೇಕು ಅನ್ನೋದು ಫಸ್ಟ್ ರಿಕಗ್ನೈಸ್ ಆಗಬೇಕು. ಆಮೇಲೆ ಏನು ಮಾಡ್ತಾನೆ ಕಸ್ಟಮರು, ಇನ್ಫಾರ್ಮೇಷನ್ ಸರ್ಚ್ ಮಾಡ್ತಾನೆ. ಓಕೆ, ನನಗೆ ಈ ಥರ ನನಗೆ ವೈಟ್ನೆಸ್ ಬೇಕು ಅಂತಂದರೆ ವೈಟ್ನೆಸ್ಸಿಗೆ ಸಂಬಂಧಂಗೆ ಯಾವ್ಯಾವ್ದು ಪೇಸ್ಟ್ಗಳಿದ್ದಾವೆ. ಓಕೆ, ಪೆಪ್ಸೋಡೆಂಟ್ ಇದೆಯಾ, ಕೋಲ್ಗೇಟ್ ಇದೆಯಾ, ಆಮೇಲೆ ಮುಂಚೆ ಕ್ಲೋಸಪ್ ಚೆನ್ನಾಗಿ ಹೊರಡ್ತಾ ಇತ್ತು ಅದಿದೆಯಾ, ಆಯುರ್ವೇದ ಇದೆಯಾ. ಸೊ ಅದರೊಳಗೆ ನೋಡ್ತೀರಾ. ನೆಕ್ಸ್ಟ್ ವ್ಯಾಲ್ಯೂಯೇಷನ್ ಆಫ್ ದ ಆಲ್ಟರ್ನೇಟಿವ್ಸ್. ಸೊ ಆಲ್ಟರ್ನೇಟಿವ್ ನೋಡ್ತೀರಾ, ಆಯುರ್ವೇದಿಕಲ್ಲಿ ನೋಡಬೇಕಾ ಅಥವಾ ಪತಂಜಲಿಯಲ್ಲಿ ನೋಡಬೇಕಾ, ಹೀಗೆ ಆಲ್ಟರ್ನೇಟಿವ್ಸ್ ನೋಡ್ತಾ ಹೋಗ್ತೀರಾ. ನೆಕ್ಸ್ಟು ಪರ್ಚೇಸ್ ಮಾಡ್ತೀರಾ. ಪರ್ಚೇಸ್ ಆದಮೇಲೆ ಪೋಸ್ಟ್ ಪರ್ಚೇಸ್ ಇವ್ಯಾಲ್ಯೂಯೇಷನ್ ಶುರು ಆಗುತ್ತೆ. ನೀವು ಮುಂಚೆ ಪತಂಜಲಿ ತೊಗೊಂಡಿರ್ಬೋದು, ಇವಾಗ ಆಯುರ್ವೇದ ತೊಗೊತಾ ಇರ್ಬೋದು. ಸೊ ಎರಡರ ನಡುವೆ ನೀವೇ ಏನು ಮಾಡ್ತೀರಾ, ಕಂಪೇರ್ ಮಾಡೋಕ್ಕೆ ಶುರು ಮಾಡ್ತೀರಾ, ಇವ್ಯಾಲ್ಯೂಯೇಟ್ ಮಾಡೋಕೆ ಬಿಡ್ತೀರಾ. ಅಯ್ಯೋ ಅದು ಚೆನ್ನಾಗಿತ್ತಾ, ಇದು ಚೆನ್ನಾಗಿತ್ತಾ, ನೆಕ್ಸ್ಟ್ ಟೈಮ್ ಯಾವ್ದು ತೊಗೋಬೇಕು ಅನ್ನೋದು ಇವ್ಯಾಲ್ಯೂಯೇಷನ್ಸ್ ಆಗುತ್ತೆ. ಸೊ ದಿಸ್ ಈಸ್ ದ ಕನ್ಸ್ಯೂಮರ್ ಡಿಸಿಷನ್ ಮೇಕಿಂಗ್ ಪ್ರೊಸೆಸ್. ವಾಟ್ ಟು ಬೈ, ವೈ ಟು ಬೈ, ವೆನ್ ಟು ಬೈ, ವೇರ್ ಟು ಬೈ, ಓಕೆ, ಹೌ ಟು ಬೈ, ಇದೆಲ್ಲ ಕನ್ಸ್ಯೂಮರ್ ಡಿಸಿಷನ್ ಮೇಕಿಂಗ್ ಪ್ರೊಸೆಸ್ದು ಪಾರ್ಟ್ ಆಗುತ್ತೆ, ರೈಟ್? ನೆಕ್ಸ್ಟು ಇವ್ಯಾಲ್ಯೂಷನ್ ಆಲ್ಟರ್ನೇಟಿವ್ಸ್. ಇದನ್ನು ನಾನು ಹೇಳಿದ ಪರ್ಚೇಸ್ ಡಿಸಿಷನ್ಸ್ ಹೇಗೆ ಮಾಡ್ತೀವಿ ಅಂತ. ಓಕೆ, ಇದನ್ನೇ ವರ್ಡಲ್ಲಿ ಕೊಟ್ಟಿದ್ದಾರೆ. ಲೈಕ್ ನೀವು ಏನೇನು ಅದರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ, ಪರ್ಚೇಸ್ ಡಿಸಿಷನ್ ಹೇಗೆ ಮಾಡಬೇಕು.
ಫಾರ್ ಎಕ್ಸಾಂಪಲ್ ಯಾವ್ಯಾವ ಥರ ಅಲ್ಟರ್ನೇಟಿವ್ಸ್ ತೊಗೋಬೇಕಾದ್ರೆ ನೀವು ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ನಿಮಗೆ ಇನ್ಫ್ಲೂಯೆನ್ಸ್ ಮಾಡ್ತಾರೆ. ಲೈಕ್ ಅವ್ರಿಗೆ ಯಾವ್ದಾದ್ರು ಚೆನ್ನಾಗಿರೋ ಪ್ರಾಡಕ್ಟ್ಸ್ ಇತ್ತಂದರೆ ಅದನ್ನು ಟ್ರೈ ಮಾಡೋಕ್ಕೆ ಹೇಳ್ತಾರೆ. ಅಥವಾ ನಿಮ್ಮದು ಪಾಸ್ಟ್ ಎಕ್ಸ್ಪೀರಿಯನ್ಸಸ್ ಮೇಲೆ ನೀವು ಪ್ರಾಡಕ್ಟನ್ನು ಇದು ಮಾಡ್ತಿರ್ತೀರ. ಬ್ರ್ಯಾಂಡ್ ಅವೇರ್ನೆಸ್ ಇದ್ದರೆ ಬ್ರ್ಯಾಂಡ್ ಮೇಲೆ ನೋಡಿಕೊಂಡು ತೊಗೊಳ್ತಾ ಇರ್ತೀರ. ಅದೇ ಬ್ರ್ಯಾಂಡಲ್ಲಿ ಬೇರೆದನ್ನು ಟ್ರೈ ಮಾಡ್ತೀರ. ಕಾಲ್ಗೇಟೇ ನೀವು ತೊಗೋತೀರಾ ಅಂದರೆ ಕಾಲ್ಗೇಟಲ್ಲಿ ಬಿಟ್ಟು ಅದರಲ್ಲಿ ವೈಟ್ನೆಸ್ ಇರೋದನ್ನು ತೊಗೊತೀರಾ, ಇಲ್ಲ ಅಂತಂದರೆ ಇದು ಏನು ಕ್ರಿಸ್ಟಲ್ಸ್ ಬರುತ್ತೆ ಅದನ್ನು ತೊಗೊತೀರಾ. ಸೊ ಬ್ರ್ಯಾಂಡ್ ಅವೇರ್ನೆಸ್ ಇದ್ದರೆ ಆ ಥರ ಆಗುತ್ತೆ. ಸೊ ಪರ್ಚೇಸ್ ಡಿಸಿಷನ್ಸು ಫೈನಾನ್ಷಿಯಲ್ ಲಾಸಸ್ ವಿಚ್ ಲೆಡ್ ಟು ದ ನಾಟ್ ಬೈಯಿಂಗ್ ದ ಪ್ರಾಡಕ್ಟ್. ಪರ್ಚೇಸ್ ಡಿಸಿಷನ್ ಏನಾಗುತ್ತೆ, ಫೈನಾನ್ಷಿಯಲ್ ದುಡ್ಡೇ ಇರಲಿಲ್ಲ ನೀವು ತೊಗೊಳ್ಳೋ ಟೈಮಿಗೆ ಅಂತಂದರೆ ಅದು ಕೂಡ ಡಿಪೆಂಡ್ ಆಗುತ್ತೆ. ದೆನ್ ಪೋಸ್ಟ್ ಪರ್ಚೇಸ್ ಬಿಹೇವಿಯರ್, ಓಕೆ, ಇದನ್ನು ಕೂಡ ಹೇಳಿದೆ. ದೆನ್ ಫ್ಯಾಕ್ಟರ್ಸ್ ಡಿಟರ್ಮೈನಿಂಗ್ ದ ಕನ್ಸ್ಯೂಮರ್ ಬಿಹೇವಿಯರ್. ಫಸ್ಟ್ ಫ್ರೆಂಡ್ಸ್ ಇದನ್ನೇನಿದೆ ಫಸ್ಟ್ ನಾನು ಏನು ಹೇಳಿದೆ, ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಮಾರ್ಕೆಟಿಂಗ್ ಫರ್ಮ್ ಅಂತ ಹೇಳಿದ್ನಲ್ಲ. ಓಕೆ, ಏನೇನು ಮಾರ್ಕೆಟಿಂಗ್ ಫರ್ಮ್ ನಿಮ್ಗೆ ಅಫೆಕ್ಟ್ ಆಗುತ್ತೆ. ಓಕೆ, ಸೊ ಮಾರ್ಕೆಟಿಂಗ್ ಇದನ್ನ ಪರ್ಫೆಕ್ಟ್ ಮಾಡ್ಕೊಂಡ್ಬಿಡಿ. ಓಕೆ, ಮಾರ್ಕೆಟಿಂಗ್ ಎನ್ವೈರ್ಮೆಂಟ್ ಎಕ್ಸ್ಟರ್ನಲ್, ಮ್ಯಾಕ್ರೋ ಮತ್ತು ಮೈಕ್ರೋ, ಇಂಟರ್ನಲ್ ಏನೇನಾಗುತ್ತೆ. ಓಕೆ, ಅದರಲ್ಲಿ ಎಸ್ಪೆಷಲಿ ಇದು ಮ್ಯಾಕ್ರೋ ಏನಿದೆ, ಡೆಮೋಗ್ರಫಿಕ್, ಎಕನಾಮಿಕ್, ಸೋಷಿಯೋ ಕಲ್ಚರ್, ಲೀಗಲ್, ಕಾಂಪಿಟೇಷನ್, ಟೆಕ್ನಾಲಜಿಕಲ್, ಇವು ಏನಿದೆ ಮ್ಯಾಕ್ರೋ ಪಕ್ಕಾ ಮಾಡಿಕೊಂಡ್ರೆ ನಿಮ್ಗೆ ನೆಕ್ಸ್ಟ್ ಯಾವುದನ್ನೇ ಫ್ಯಾಕ್ಟರ್ ಅಫೆಕ್ಟ್ ಆಗುತ್ತೆ ಅಂತಂದ್ರೂ ಈ ಪಾಯಿಂಟ್ಸನ್ನು ಇನ್ಕ್ಲೂಡ್ ಮಾಡಿಕೊಂಡು ನೀವು ಬರಿಬೋದು. ಓಕೆ, ಸೊ ಫ್ಯಾಕ್ಟರ್ಸ್ ಡಿಟರ್ಮಿನಿಂಗ್ ದ ಕನ್ಸ್ಯೂಮರ್ ಬಿಹೇವಿಯರ್. ಕಲ್ಚರಲ್ ಫ್ಯಾಕ್ಟರ್ಸು, ಕಲ್ಚರ್ ಹೇಗಿರುತ್ತೆ ಎವ್ರಿ ಕಂಟ್ರಿಯಿಂದ ಕಂಟ್ರಿಗೆ ಬೇರೆ ಆಗಿರುತ್ತೆ. ಗ್ರೂಪ್ಸ್, ರೀಜನ್ಸ್, ಇದು ಎವ್ರಿ ಕಂಟ್ರಿದು ಬೇರೆ ಇರುತ್ತೆ. ಸಬ್ ಕಲ್ಚರ್ ಇರ್ಬೋದು, ರಿಲಿಜಿಯನ್ನು, ನ್ಯಾಷನಾಲಿಟಿ, ಜಿಯೋಗ್ರಫಿಕಲ್ ರೀಜನ್ಸು, ಅದನ್ನೇ ಮತ್ತೆ ಸ್ಮಾಲ್ ಪೋರ್ಷನ್ ಆಗಿ ಮಾಡ್ತಾರೆ. ಆಮೇಲೆ ಸೋಷಿಯಲ್ ಕ್ಲಾಸ್ ಹೇಗಿದೆ, ವೆಲ್ತ್ ಹೇಗಿದೆ, ಸೋಷಿಯಲ್ ಕ್ಲಾಸಲ್ಲಿ ಇನ್ಕಮ್ ಹೇಗಿದೆ, ನಿಮ್ಮದು ವೆಲ್ತ್ ಹೇಗಿದೆ, ಎಜುಕೇಷನು, ಆಕ್ಯುಪೇಷನ್, ಅದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ದೆನ್ ಸೋಷಿಯಲ್ ಫ್ಯಾಕ್ಟರ್ಸ್ ಅಂತ ತೊಗೊಂಡಾಗ ರೆಫರೆನ್ಸ್ ಗ್ರೂಪ್ಸು, ಫ್ಯಾಮಿಲಿ, ಮತ್ತು ನಿಮ್ಮ ಸ್ಟೇಟಸ್ ಹೇಗಿದೆ, ನಿಮ್ಮ ರೋಲ್ ಏನಿದೆ ಫ್ಯಾಮಿಲಿಯಲ್ಲಾಗಲಿ ಒಂದು ಆರ್ಗನೈಸೇಷನಲ್ಲಾಗಲಿ, ಅದು ಕೂಡ ಡಿಪೆಂಡ್ ಆಗುತ್ತೆ. ನೆಕ್ಸ್ಟ್ ಪರ್ಸ್ನಲ್ ಫ್ಯಾಕ್ಟರ್ಸ್ ಅಂತ ಬಂದಾಗ ನಿಮ್ಮ ಏಜ್ ಏನು, ಆಕ್ಯುಪೇಷನ್ ಏನು, ಎಕನಾಮಿಕಲ್ ಸಿಚುವೇಶನ್ಸ್ ಏನು, ನಿಮ್ಮ ಲೈಫ್ ಸ್ಟೈಲ್ ಹೇಗಿದೆ, ನಿಮ್ಮ ಪರ್ಸ್ನಾಲಿಟಿ ಹೇಗಿದೆ. ಓಕೆ, ಏಜ್ ಅಂತ ಕನ್ಫರ್ಮ್ ಮಾಡೋದು, ನೀವು ಸಿಂಗಲ್ ಆಗಿದ್ದೀರಾ, ಮ್ಯಾರಿಡ್ ಆಗಿದ್ದೀರಾ, ಅನ್ಮ್ಯಾರಿಡ್ ಆಗಿದ್ದೀರಾ. ಸೊ ಅದ್ರ ಮೇಲೆ ನೀವು ಪ್ರಾಡಕ್ಟನ್ನು ಚೇಂಜ್ ಮಾಡ್ಕೋತಾ ಹೋಗ್ತೀರಾ. ಒಂದು ಫ್ಯಾಮಿಲಿಗೆ ತಕ್ಕ ಹಾಗೆ ಪ್ರಾಡಕ್ಟು ಚೇಂಜ್ ಆಗುತ್ತೆ. ಬೈಯಿಂಗ್ ಬಿಹೇವಿಯರ್ ಚೇಂಜಸ್ ಆಗುತ್ತೆ. ಸೊ ಇನ್ಕಮಿಗೆ ತಕ್ಕ ಹಾಗೆ ನೀವು ಪ್ರಾಡಕ್ಟನ್ನು ತೊಗೋತೀರಾ. ಇನ್ಕಮ್ ಚೆನ್ನಾಗಿತ್ತಂದರೆ ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ಸ್ ತೊಗೋತೀರಾ, ಇನ್ಕಮ್ ಚೆನ್ನಾಗಿರಲಿಲ್ಲ ಅಂದರೆ ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ಸನ್ನು ತೊಗೋತೀರಾ. ಟೋಟಲ್ ಪರ್ಸ್ನಾಲಿಟಿ ಮೇಲೂ ಡಿಪೆಂಡ್ ಆಗುತ್ತೆ. ಲೈಕ್ ಪರ್ಸನ್ ಟು ಪರ್ಸನ್ನು, ಟೈಮ್ ಟು ಟೈಮ್, ಪ್ಲೇಸ್ ಟು ಪ್ಲೇಸ್ ನಿಮ್ಮ ಪರ್ಸ್ನಾಲಿಟಿ ಚೇಂಜಸ್ ಆಗುತ್ತೆ. ನೀವು ವಿಲೇಜಸ್ಸಲ್ಲಿದ್ದರೆ ಬೇರೆ ಥರ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀರಾ, ಅರ್ಬನ್ ಸಿಟೀಸಲ್ಲಿದ್ದರೆ ಬೇರೆ ಥರ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀರಾ. ಆಮೇಲೆ ಸೈಕಾಲಜಿಕಲ್ ಫ್ಯಾಕ್ಟರ್ಸ್ ಏನಾಗುತ್ತೆ, ಮೋಟಿವೇಶನ್, ಪರ್ಸೆಪ್ಷನ್, ಬಿಲೀವ್ಸ್, ಆಟಿಟ್ಯೂಡ್ಸ್. ಓಕೆ, ಸೈಕಾಲಜಿಕಲ್ ಫ್ಯಾಕ್ಟರ್ಸ್ ಅಂದರೆ ನಿಮಗೆ ಯಾವ್ಯಾವ ಥರ ಮೋಟಿವೇಶನ್ ಸಿಗ್ತಾ ಇದೆ, ಫಿಸಿಯಾಲಜಿಕಲ್ ನೀಡ್ಸ್ ಏನಿದೆ, ಬಯಾಲಜಿಕಲ್ ನೀಡ್ಸು, ಸೋಷಿಯಲ್ ನೀಡ್ಸು ಯಾವ ಥರ, ನೀವು ಬೇಸಿಕ್ ನೀಡ್ಸಲ್ಲಿದ್ದೀರಾ, ಬೇಸಿಕ್ ನಿಮ್ಮ ಫುಡ್ ಆ್ಯಂಡ್ ಶೆಲ್ಟ್ರಲ್ಲಿದ್ದೀರಾ, ಅಥವಾ ಈಗ ನಮ್ಮದು ಮೋಟಿವೇಶನ್ ಲಾಸ್ ಬಂದಿತ್ತು ಮುಂಚೆ, ಮ್ಯಾಕ್ಲೋಸ್ ಅನಿಸುತ್ತೆ, ಅವ್ರದ್ದು ಮೋಟಿವೇಶನ್ ಲಾದಲ್ಲಿ ಹೇಳ್ತೀವಿ ಫಸ್ಟ್ ಬೇಸಿಕ್ ನೀಡ್ಸ್ ಇರುತ್ತೆ, ಆಮೇಲೆ ಅದಕ್ಕಿಂತ ನೆಕ್ಸ್ಟ್ ಸೋಷಿಯಲ್ ನೀಡ್ಸ್ ಇರುತ್ತೆ, ಬಯಾಲಜಿಕಲ್ ನೀಡ್ಸ್ ಇರುತ್ತೆ. ನೆಕ್ಸ್ಟ್ ಹೈರಾರ್ಕಿಯಲ್ಲಿ ಬಂದು ನೀವು ಸೈಕಲಾಜಿಕಲಿ ನಿಮಗೆ ಫುಲ್ಫಿಲ್ಮೆಂಟ್ ಬೇಕಾಗ್ತಿರುತ್ತೆ. ಸೊ ಡಿಫ್ರೆಂಟ್ ಮೋಟಿವ್ಸ್ ಇರುತ್ತೆ. ದೆನ್ ಪರ್ಸೆಪ್ಷನ್ ಹೇಗೆ ಮಾಡ್ತೀರಾ, ಪರ್ಸೆಪ್ಷನ್ ಇನ್ ದ ಸೆನ್ಸ್ selecting, organizing, interpreting information in a way to produce meaningful experience of the world is called perception. ನಿಮಗೆ ಹೇಗೆ ಎಕ್ಸ್ಪೀರಿಯನ್ಸ್ ಬೇಕು ಅದಕ್ಕೆ ತಕ್ಕ ಹಾಗೆ ನೀವು ಪರ್ಸೆಪ್ಷನ್ ಮಾಡ್ತೀರಾ. ಸೆಲೆಕ್ಟಿವ್ ಅಟೆನ್ಷನ್ ಕೊಡ್ತೀರಾ, ಸೆಲೆಕ್ಟಿವ್ ಡಿಸ್ಟಾರ್ಷನ್ ಮಾಡ್ತೀರಾ, ಸೆಲೆಕ್ಟಿವ್ ರಿಟೆನ್ಷನ್ ಮಾಡ್ಕೋತೀರಾ. ನಿಮಗೆ ಹೇಗೆ ಆ ಪ್ರಾಡಕ್ಟನ್ನು ಆ ಪ್ರಾಡಕ್ಟ್ ಎಕ್ಸ್ಪೀರಿಯನ್ಸನ್ನು ಹೇಗೆ ಫೀಲ್ ಮಾಡಿ ಅದನ್ನು ಹೇಗೆ ರಿಟೆನ್ಷನ್ ಹೇಗೆ ಇಟ್ಕೊಂಡಿರ್ತೀರಾ. ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ಮುಂಚೆಲ್ಲ ಮೆಡಿಮಿಕ್ಸು, ಲೈಫ್ ಬಾಯ್ ಎಲ್ಲ ತುಂಬ ಫೇಮಸ್ ಆಗಿತ್ತು, ತುಂಬಾ ಬ್ರ್ಯಾಂಡ್ ಪೆಕ್ಯುಲರ್ ಆಗಿತ್ತು. ಎಲ್ಲರ ಮನೆಯಲ್ಲೂ ಲೈಫ್ ಬಾಯ್, ಮೆಡಿಮಿಕ್ಸ್ ಇರೋ ಥರ ಇರ್ತಾಯಿತ್ತು. ಸೊ ಆ ಮೆಡಿಮಿಕ್ಸ್ ಸ್ಮೆಲ್ ನೀವು ಇವಾಗ ಮಾಡಿದ್ರೂ ಕೂಡ ನೀವು 20 years ಬ್ಯಾಕ್ ಹೋಗ್ತೀರಾ, ಅದು ಅಷ್ಟು ನಿಮಗೆ ಅದ್ರದ್ದು ಎಕ್ಸ್ಪೀರಿಯೆನ್ಸು ನೀವು ಪರ್ಸೆಪ್ಟ್ ಮಾಡ್ಕೊಂಡಿರ್ತೀರ. ಓಕೆ, ಆಮೇಲೆ ಒಂದು ಮಾರ್ಕೆಟರ್ಸ್ ನಿಮ್ಗೇನಾದ್ರು ಕೊಡ್ತಾ ಇದ್ದಾರೆ ಪ್ರಾಡಕ್ಟ್ ಅಂತಂದರೆ, ಸೊ ಅವರು ಕಸ್ಟಮರ್ಸ್ ಅಟೆನ್ಷನ್ ಸೀಕ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ನೆಕ್ಸ್ಟ್ ಏನು ಮಾಡ್ತೀರಾ, ಕಸ್ಟಮರ್ಸ್ ನೀವು ಡಿಸ್ಟಾರ್ಷನ್ ಮಾಡ್ಕೋತೀರ, ನಿಮಗೆ ಪರ್ಸೆಪ್ಷನಿಗೆ ತಕ್ಕಾಗೆ ನಿಮಗೆ ಬೇಕಾದಷ್ಟೇ ಇನ್ಫಾರ್ಮೇಷನ್ ಇಟ್ಕೋತೀರ. ನೆಕ್ಸ್ಟ್ ಸೆಲೆಕ್ಟಿವ್ ರಿಟೆನ್ಷನ್, ಆವಾಗ ಮಾರ್ಕೆಟಿಂಗ್ ಪೀಪಲ್ ಏನು ಮಾಡ್ತಾರೆ, ತಮಗೇನು ಬೇಕು ಆ ಪ್ರಾಡಕ್ಟಿಗೆ ತಕ್ಕಾಗೆ ಆ ಇನ್ಫಾರ್ಮೇಷನನ್ನು ರಿಟೈನ್ ಮಾಡ್ತಾರೆ. ಓಕೆ, ಬಿಲೀಫ್ಸ್ ಆ್ಯಂಡ್ ಆಟಿಟ್ಯೂಡ್ಸು, ಯಾವ ಥರ ಪ್ರಾಡಕ್ಟ್ಸನ್ನು ಯೂಸ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ಎಗ್ ಬ್ಯೂಟಿ ಪ್ರಾಡಕ್ಟ್ಸನ್ನು ಕೆಲವೊಬ್ರು ಯೂಸ್ ಮಾಡಲ್ಲ ಬಿಕಾಸ್ ಆಫ್ ದ ಬಿಲೀಫ್ಸ್ ಆ್ಯಂಡ್ ಆಟಿಟ್ಯೂಡ್ಸ್.
ಅವ್ರೇನು ಬಿಲೀವ್ ಮಾಡ್ತಾರೆ, ಎಗ್ಗನ್ನು ಯೂಸ್ ಮಾಡಬಾರ್ದು ಅಂತ. ಸೊ ಆ ಥರ ಪ್ರಾಡಕ್ಟ್ಸ್, ಆ ಥರ ಕ್ಯಾಟಗರಿ ಆಫ್ ಕನ್ಸ್ಯೂಮರ್ಸೇ ಬೇರೆ ಇರ್ತಾರೆ. ಓಕೆ, ಸೊ ಪಾರ್ಟೀಸ್ ಇನ್ವಾಲ್ವ್ ಇನ್ ದ ಬೈಯಿಂಗ್ ಬಿಹೇವಿಯರ್: ಇನಿಷಿಯೇಟರ್, ಇನ್ಫ್ಲೂಯೆನ್ಸರ್, ಡಿಸೈಡರ್, ಬೈಯರ್ ಮತ್ತು ಯೂಸರ್. ಓಕೆ, ಕನ್ಸ್ಯೂಮರ್ ಬಿಹೇವಿಯರ್. ದೆನ್ ಮಾರ್ಕೆಟಿಂಗ್ ರಿಸರ್ಚ್, ಇಲ್ಲಿ ಡೆಫಿನಿಷನ್ಸ್ ಕೇಳ್ತಾರೆ. ಓಕೆ, ಮಾರ್ಕೆಟಿಂಗ್ ರಿಸರ್ಚ್ ಅಂದ್ರೇನು? ಇಟ್ಸ್ ಅ ಸಿಸ್ಟಮ್ಯಾಟಿಕ್ ಗ್ಯಾದರಿಂಗ್, ರೆಕಾರ್ಡಿಂಗ್, ಅನಲೈಸಿಂಗ್ ಆಫ್ ಡೇಟಾ. ಸಿಸ್ಟಮ್ಯಾಟಿಕ್ ಗ್ಯಾದರಿಂಗ್ ಅಂದರೆ ಕಲೆಕ್ಟ್ ಮಾಡೋದು ಇನ್ಫಾರ್ಮೇಷನನ್ನು, ಅದನ್ನು ರೆಕಾರ್ಡ್ ಮಾಡೋದು, ಆಮೇಲೆ ರೆಕಾರ್ಡ್ ಮಾಡಿದ ಇನ್ಫಾರ್ಮೇಷನನ್ನು ಅನಲೈಸ್ ಮಾಡೋದು ನಮಗೆ ಬೇಕಾದಾಗೆ. ದೆನ್ ಪ್ರಾಬ್ಲಮ್ ರಿಲೇಟಿಂಗ್ ಟು ದ ಮಾರ್ಕೆಟಿಂಗ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್. ಓಕೆ, ನೆಕ್ಸ್ಟ್ ಇದನ್ನು ಕೇಳ್ತಾರೆ, ಇಂಪಾರ್ಟೆಂಟ್. ಇದನ್ನು ಚಾರ್ಟನ್ನು ನೆನ್ಪಿಟ್ಕೊಳ್ಳಿ, ಮಾರ್ಕೆಟಿಂಗ್ ರಿಸರ್ಚ್ ಪ್ರೋಸೆಸ್ ಹೇಗಾಗುತ್ತೆ ಅಂತ. ಫಸ್ಟು ಪ್ರಾಬ್ಲಮ್ ಫಾರ್ಮುಲೇಷನ್, ಸಿಚುವೇಶನಲ್ ಅನಾಲಿಸಿಸ್, ಡಿಟರ್ಮಿನೇಷನ್ ಆಫ್ ದ ರಿಸರ್ಚ್ ಆಬ್ಜೆಕ್ಟಿವ್ಸ್, ಪ್ಲಾನಿಂಗ್ ಆ್ಯಂಡ್ ಕಂಡಕ್ಟ್ ಫಾರ್ಮಲ್ ಇನ್ವೆಸ್ಟಿಗೇಷನ್, ಕಲೆಕ್ಷನ್ ಆಫ್ ಪ್ರೈಮರಿ ಡೇಟಾ, ಟೆಕ್ನಿಕ್ಸ್ ಮತ್ತು ಮಾರ್ಕೆಟಿಂಗ್ ರಿಸರ್ಚ್, ಡೇಟಾ ಪ್ರೊಸೆಸಿಂಗ್, ರಿಪೋರ್ಟ್ ರೈಟಿಂಗ್, ಫಾಲೋ ಅಪ್. ಓಕೆ, ಈ ಫಸ್ಟ್ ಪ್ರಾಬ್ಲಮಿಂದ ಶುರುವಾಗುತ್ತೆ. ಯಾವ ಥರ ಪ್ರಾಬ್ಲಮನ್ನು ತೊಗೋಬೇಕು, ಅದ್ರ ಪ್ರಾಬ್ಲಮ್ ಸುತ್ತ ಏನೇನು ಸಿಚುವೇಶನ್ಸ್ ಇದ್ದಾವೆ. ಓಕೆ, ಅದಕ್ಕೆ ಡಿಟರ್ಮಿನೇಷನ್ ಆಫ್ ದ ಆಬ್ಜೆಕ್ಟಿವ್ಸ್ ಏನು ಮಾಡ್ಕೋಬೇಕು, ಹೇಗೆ ಸೊಲ್ಯೂಷನ್ ತೊಗೋಬೇಕು. ಆಮೇಲೆ ಅದಕ್ಕೆ ಪ್ಲ್ಯಾನಿಂಗ್ ಮತ್ತು ಕಂಡಕ್ಟ್ ಫಾರ್ಮಲ್ ಇನ್ವೆಸ್ಟಿಗೇಷನ್, ಆ ಪ್ರಾಡಕ್ಟ್ ವರ್ಕ್ ಆಗುತ್ತೋ ಇಲ್ಲೋ ಅನ್ನೋದು ಇನ್ವೆಸ್ಟಿಗೇಟ್ ಮಾಡಬೇಕಾಗುತ್ತೆ. ಸೊ ದಿಸ್ ಈಸ್ ದ ಮಾರ್ಕೆಟಿಂಗ್ ರಿಸರ್ಚ್ ಪ್ರಾಸೆಸ್. ಓಕೆ, ದಿಸ್ ಇಸ್ ದಟ್. ಇದನ್ನು 7 ಮಾರ್ಕ್ಸ್ 10 ಮಾರ್ಕ್ಸಿಗೆ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟು ಮಾರ್ಕೆಟ್ ಸೆಗ್ಮೆಂಟೇಷನ್. ಅದು ಫಸ್ಟ್ ವೀಡಿಯೋದಲ್ಲಿ ಇದನ್ನು ಮಿಸ್ ಮಾಡಿದೆ, ಬಟ್ ಇದು ಸರ್ ಆ್ಯಕ್ಚುಲಿ ಹೇಳಿಲ್ಲ ಕ್ಲಾಸಲ್ಲಿ, ಬಟ್ ಕ್ವಶನ್ ಪೇಪರ್ ನೋಡಿದಾಗ ತುಂಬ ಇಂಪಾರ್ಟೆಂಟ್ ಅನಿಸಿರುವಂಥ ಒಂದು ಟಾಪಿಕ್ಕು. ಮಾರ್ಕೆಟ್ ಸೆಗ್ಮೆಂಟೇಷನ್ ಬಗ್ಗೆ ಡಿಫ್ರೆಂಟಾಗಿ ಕ್ವಶನ್ ತೆಗೆದಿದ್ದಾರೆ. ಮಾರ್ಕೆಟ್ ಸೆಗ್ಮೆಂಟೇಷನ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಇರ್ಬೋದು, ಅಥವಾ ಹೇಗೆ ಸೆಗ್ಮೆಂಟೇಷನ್ ಮಾಡ್ತೀರಾ, ಇದರಲ್ಲಿ ಮಾರ್ಕೆಟಿಂಗ್ ಮಿಕ್ಸ್ ಕೂಡ ಬರುತ್ತೆ. ಓಕೆ, ಮಾರ್ಕೆಟ್ ಸೆಗ್ಮೆಂಟೇಷನ್ ಅಂದರೆ, ಮಾರ್ಕೆಟ್ ಸೆಗ್ಮೆಂಟೇಷನ್ ಇಸ್ ಅ ಮಾರ್ಕೆಟಿಂಗ್ ಸ್ಟ್ರಾಟಜಿ ದಟ್ ಇನ್ವಾಲ್ವ್ಸ್ ಡಿವೈಡಿಂಗ್ ದ ಬ್ರಾಡ್ ಟಾರ್ಗೆಟ್ ಮಾರ್ಕೆಟ್ ಇಂಟು ಸಬ್ಸೆಟ್ಸ್ ಆಫ್ ದ ಕನ್ಸ್ಯೂಮರ್ who have common needs, priorities and the designing and implementing strategies to target them. ಫಾರ್ ಎಕ್ಸಾಂಪಲ್, ಇದಕ್ಕೆ ತುಂಬ ಇಂಪಾರ್ಟೆಂಟ್. ಈಗ ಮಾರ್ಕೆಟ್ ಸೆಗ್ಮೆಂಟೇಷನ್ ಅಂದರೆ ಇಂಟರ್ನೆಟ್, ಯೂಟ್ಯೂಬಲ್ಲಿ ನೀವು ನೋಡ್ತಾ ಇರ್ಬೋದು. ನೀವು ಒಂದು ಕಾನ್ಸೆಪ್ಟ್ ಅಥವಾ ಒಂದು ಥರ ವೀಡಿಯೋಸ್ ನೋಡ್ತಾ ಇದ್ದರೆ, ನೀವು ಮೋಟಿವೇಶ್ನಲ್ ವೀಡಿಯೋಸ್ ನೋಡ್ತಾ ನಿಮಗೆಲ್ಲ ಮೋಟಿವೇಶ್ನಲ್ ವೀಡಿಯೋ ಬರೋಕ್ಕೆ ಶುರುವಾಗುತ್ತೆ. ಆಮೇಲೆ ನೀವು ಎಜುಕೇಷನಲ್ ವೀಡಿಯೋಸ್ ನೋಡ್ತಿದ್ರೆ ಎಜುಕೇಷನಲ್ ವೀಡಿಯೋಸ್ ಬರ್ತಾ ಇರುತ್ತೆ. ಅಥವಾ ನೀವು ಫನ್ನಿ ವೀಡಿಯೋಸ್ ನೋಡ್ತಿದ್ರೆ ಫನ್ನಿ ವೀಡಿಯೋಸೇ ನಿಮಗೆ ರಿಪೀಟಾಗಿ ಶಾರ್ಟ್ಸಲ್ಲೆಲ್ಲ ಬರೋಕ್ಕೆ ಶುರುವಾಗುತ್ತೆ. ಅದು ಮಾರ್ಕೆಟ್ ಸೆಗ್ಮೆಂಟೇಷನ್ ಆಗ್ತಾ ಇದೆ ಬ್ಯಾಕ್ ಎಂಡಲ್ಲಿ. ಲೈಕ್ ನೀವು ಏನು ನಿಮ್ಮ ಪ್ರಿಫರೆನ್ಸು, ಇಂಟ್ರೆಸ್ಟು, ವ್ಯಾಲ್ಯೂಸ್ ಏನಿದೆ ಅದ್ರ ಬೇಸಿಸ್ ಮೇಲೆ ಅಲ್ಲಿ ಮಾರ್ಕೆಟ್ ಸೆಗ್ಮೆಂಟೇಷನ್ ನಿಮಗೆ ಗೊತ್ತಿಲ್ಲದಿದ್ದಾಗೆ ಆಗ್ತಾ ಇದೆ. ಸೊ ದಿಸ್ ಈಸ್ ಮಾರ್ಕೆಟ್ ಸೆಗ್ಮೆಂಟೇಷನ್. ತುಂಬ ಚೆನ್ನಾಗಿ ಮುಂಚೆ ಮಾಸ್ ಮಾರ್ಕೆಟಿಂಗ್ ಮಾಡ್ತಾಯಿದ್ರು, ಎಲ್ಲರಿಗೂ ಪ್ಯಾಂಪ್ಲೆಟ್ಸ್ ಕೊಡೋದು, ಎಲ್ಲ ಥರದ್ದು ಅಡ್ವರ್ಟೈಸ್ಮೆಂಟ್ ಕೊಡೋದು. ಈಗ ಸೆಗ್ಮೆಂಟ್ ಓರಿಯೆಂಟೆಡ್ ಆಗ್ತದೆ. ಈ ಕ್ರಿಕೆಟ್ ನಡೀತಾ ಇದೆ, IPL ಅಂದರೆ IPL ಕ್ರಿಕೆಟಿಗೆ ತಕ್ಕಂಗೆ ಕ್ರಿಕೆಟರ್ ಬರುವಂಥ ಅಡ್ವರ್ಟೈಸ್ಮೆಂಟ್ಸ್ಗಳೇ ಕೊಡ್ತಾ ಇದ್ದಾರೆ. ಅಥವಾ ಆ ಸೆಟ್ ಆಫ್ ಕಸ್ಟಮರ್ಸ್ ಏನೇನು ನೋಡ್ತಾರೆ ಅದಕ್ಕೆ ತಕ್ಕ ಹಾಗೆ ಮಾರ್ಕೆಟಿಂಗ್ ಆಗ್ತಾಯಿದೆ, ಸೆಗ್ಮೆಂಟೇಷನ್ ಆಗ್ತಾಯಿದೆ. ಓಕೆ, ಈ ಸೆಗ್ಮೆಂಟೇಷನ್ ಹೇಗೆ ಆಗ್ಬೋದು? ಪ್ರಾಡಕ್ಟ್ ರಿಲೇಟೆಡ್ ಸೆಗ್ಮೆಂಟೇಷನ್ ಇರ್ಬೋದು, ಕಸ್ಟಮರ್ ಬೇಸ್ಡ್ ಸೆಗ್ಮೆಂಟೇಷನ್ ಇರ್ಬೋದು, ಅಥವಾ ಕಾಂಪಿಟೇಷನ್ ರಿಲೇಟೆಡ್ ಸೆಗ್ಮೆಂಟೇಷನ್ ಇರ್ಬೋದು. ಓಕೆ, ಆಮೇಲೆ ಇದು ಸೆಗ್ಮೆಂಟೇಷನ್, ಬೇಸಿಸ್ ಫಾರ್ ಸೆಗ್ಮೆಂಟೇಷನ್ ಬೇಸಿಕ್ಕಾಗಿ ಏನೇನು ಮಾಡ್ತಾರೆ? ಜಿಯೋಗ್ರಫಿಕಲ್ ಸೆಗ್ಮೆಂಟೇಷನ್, ನಾವು ಯಾವ ಪ್ಲೇಸಲ್ಲಿ ಇದ್ದೀವಿ, ಇದು ಅರ್ಬನಲ್ಲಿ ಇದ್ದೀವ, ರೂರಲ್ಲಿದ್ದೀವ, ಸಿಟೀಸಲ್ಲಿದ್ದೀವ, ಅಥವಾ ನಮ್ಮ ಲೈಫ್ ಸ್ಟೈಲ್ ಇದು ಹೇಗಿದೆ, ನಮ್ಮದು ಐಡೆಂಟಿಕಲ್ ಪ್ರಿಫರೆನ್ಸಸ್ ಹೇಗಿದೆ ಆ ಒಂದು ಜಿಯೋಗ್ರಫಿಕಲ್ ಏರಿಯಾಸಲ್ಲಿ. ಓಕೆ, ಫಾರ್ ಎಕ್ಸಾಂಪಲ್ ಈಗ ಬೆಂಗಳೂರು, ಫಾರ್ ಎಕ್ಸಾಂಪಲ್ ಹಾಟೆಸ್ಟ್ ಪ್ಲೇಸಸಲ್ಲಿ ಏನು ಮಾಡ್ತಾರೆ, ಕೂಲ್ ಡ್ರಿಂಕ್ಸ್ ಆಗಿರ್ಬೋದು, ಅಥವಾ AC, ಕೂಲರು, ಆ ಥರ ಪ್ರಾಡಕ್ಟ್ಸ್ ಇದು ಮಾಡ್ತಾರೆ. ಅದೇ ಡೆಲ್ಲಿ ಅಂತ ಪ್ಲೇಸಸಲ್ಲಿ ಇದು ವಿಂಟರ್ ಸೀಸನಲ್ಲಿ ತುಂಬ ಕೋಲ್ಡ್ ಇರುತ್ತೆ. ಆ ಟೈಮಲ್ಲಿ ನಿಮಗೆ ಇದು ಬೇಕಾಗತ್ತೆ, ಹಾಟ್ ಇಟ್ಸ್ ಟೈಮಲ್ಲಿ ಕೂಲರ್ಸ್ ಬೇಕಾಗುತ್ತೆ. ತುಂಬ ಕೋಲ್ಡ್ ಇದ್ದ ಟೈಮಲ್ಲಿ ರೂಮನ್ನು ಟೆಂಪ್ರೇಚರ್ನ ಹೈ ಮಾಡೋಕ್ಕೆ ಕೂಡ ಬೇಕಾಗ್ತಿರುತ್ತೆ. ಸೊ ಅಲ್ಲಿ ಜಿಯೋಗ್ರಫಿಕಲ್ ಕಂಡೀಷನ್ಸಿಗೆ ಹೇಗೆ ಬೇಕು ಹಾಗೆ ಪ್ರಾಡಕ್ಟ್ ಸೆಗ್ಮೆಂಟೇಷನ್ ಮಾಡಬೇಕು, ಮೀನ್ಸ್ ಮಾರ್ಕೆಟಿಂಗ್ ಸೆಗ್ಮೆಂಟೇಷನ್ ಆಗುತ್ತೆ. ದೆನ್ ಡೆಮೋಗ್ರಫಿಕ್ ಸೆಗ್ಮೆಂಟೇಷನ್, ಅದು ಚೈಲ್ಡ್ ಮಾರ್ಕೆಟಾ, ಟೀನ್ಸ್ ಮಾರ್ಕೆಟಾ, ಅಡೋಲಸೆಂಟ್ ಮಾರ್ಕೆಟಾ, ಯೂತ್ ಮಾರ್ಕೆಟ್ ಅನ್ನೋದು ಡಿಫ್ರೆನ್ಷಿಯೇಟ್ ಮಾಡಬೇಕಾಗತ್ತೆ. ಚಿಕ್ಕ ಮಕ್ಕಳಿಗೆ ಬೇಕಾದಂಥ ಪ್ರಾಡಕ್ಟ್ಸೇ ಬೇರೆ ಆಗುತ್ತೆ. ಯೂತ್ ಮಾರ್ಕೆಟನ್ನು ಮೇನಾಗಿ ಕಾನ್ಸಂಟ್ರೇಟ್ ಮಾಡ್ತಾರೆ, ಯಾಕಂದರೆ ಯೂತ್ತು ಅವರೇ ಸೆಲ್ಫಾಗಿ ಡಿಸಿಷನ್ ತೊಗೋತಾ ಇರ್ತಾರೆ. ಓಕೆ, ಅವರಿಗೆ ಯಾವುದೇ ಇನ್ಕಮ್ ಆಗಲಿ ಅಥವಾ ಯಾರದೇ ಫೋರ್ಸಿಂದ ಅನ್ನೋಕ್ಕಿಂತ ಅವರಿಗೆ ಒಂದು ಪಾಕೆಟ್ ಮನಿ ಅಂತ ಇರುತ್ತೆ. ಸೊ ಅವ್ರದ್ದೇ ಆದಂಥ ಪ್ರಾಡಕ್ಟ್ಸನ್ನು ಅವರು ಬೈ ಮಾಡ್ತಿರ್ತಾರೆ. ನೆಕ್ಸ್ಟು ಅದರಲ್ಲಿ ಇನ್ಕಮ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಇನ್ಕಮ್ ಹೇಗಿದೆ ನಿಮ್ಮದು, ಲೋ ಇನ್ಕಮ್, ಮಿಡ್ಲ್ ಇನ್ಕಮ್, ಹೈಯರ್ ಇನ್ಕಮ್ ಕೂಡ ಮ್ಯಾಟ್ರ್ ಆಗುತ್ತೆ. ನೆಕ್ಸ್ಟ್ ಜೆಂಡರ್ ಆಗಿರ್ಬೋದು, ಫೀಮೇಲ್ಗೆ ಬೇರೆ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮದು ಫೇರ್ ಆ್ಯಂಡ್ ಲವ್ಲಿ ಏನು ಕ್ರೀಮ್ ಬಂದೆ, ಮೊದಲು
ಬರೀ ವುಮನ್ಗಷ್ಟೇ ಬರ್ತಾಯಿತ್ತು. ಈಗ ಫೇರ್ ಆ್ಯಂಡ್ ಏನೋ ಬಂದಿದೆ, ಮ್ಯಾನ್ಗೋಸ್ಕರನೇ ಸಪ್ರೇಟಾಗಿ ಪ್ರಾಡಕ್ಟ್ ಬಂದಿದೆ. ಸೊ ಜೆಂಡರ್ ಬೇಸಿಸ್ ಆಗಿ ಪ್ರಾಡಕ್ಟ್ ಬರ್ತಾ ಇದೆ. ನೆಕ್ಸ್ಟು ಆಕ್ಯುಪೇಷನ್ ಹೇಗಿದೆ ನಿಮ್ಮದು, ಎಂಟರ್ಪ್ರೈಸಸಲ್ಲಿ ಹೇಗಿದೆ, ಫುಲ್ ಟೈಮ್ ಮಾಡ್ತೀರಾ, ಸೆಲ್ಫ್ ಎಂಪ್ಲಾಯ್ಡ್ ಇದ್ದೀರಾ, ಬಿಸ್ನೆಸ್ ಮ್ಯಾನ್ ಇದ್ದೀರಾ. ಸೊ ಅದ್ರ ತಕ್ಕಾಗಿ ನಿಮ್ಮದು ಇಂಟ್ರೆಸ್ಟ್ ಪ್ರಿಫರೆನ್ಸ್ ಚೇಂಜ್ ಆಗುತ್ತೆ. ಸೊ ಅದೊಂದು ಸೆಗ್ಮೆಂಟೇಷನ್ ಮಾಡ್ತೀವಿ. ಆಮೇಲೆ ಎಜುಕೇಷನ್ ಸೆಗ್ಮೆಂಟ್ ಅವೇರ್ನೆಸ್, ಲಿಟ್ರೇಟ್ ಇದ್ದೀರಾ, ಪೋಸ್ಟ್ ಗ್ರ್ಯಾಜುಯೇಟ್, ಆಮೇಲೆ ಇದು ಪೋಸ್ಟ್ ಡಾಕ್ಟ್ರೇಟ್ಸ್ ಇದ್ದೀರಾ, ಆಮೇಲೆ ಮರೈಟಲ್ ಸ್ಟೇಟಸ್ ಹೇಗಿದೆ, ಫ್ಯಾಮಿಲಿ ಸೈಜ್ ಹೇಗಿದೆ. ಓಕೆ, ನೀವು ಇದನ್ನೆಲ್ಲ ಏನು ಮಾಡಿ ಎಕ್ಸಾಮ್ಗೆ ಒಂದೊಂದು ಶಾರ್ಟಾಗಿ ಜಸ್ಟ್ ಇದನ್ನು ಬರೆದಿಟ್ಕೊಳ್ಳಿ. ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಕಾನ್ಸೆಪ್ಟನ್ನ. ಜಸ್ಟ್ ಇದನ್ನು ಮೇನ್ ಏನಿರುತ್ತೆ ಅದನ್ನು ನೋಟ್ ಮಾಡಿಕೊಂಡ್ರೆ ನೀವು ಎಕ್ಸಾಮಲ್ಲಿ ಬರಿಬೋದು. ಓಕೆ, ಈ ಸೈಕೋಗ್ರಾಫಿಕ್ ಈ ಸೈಕೋಗ್ರಾಫಿಕ್ ವೇರಿಯೇಬಲ್ಸನ್ನು 3 ಮಾರ್ಕ್ಸು 5 ಮಾರ್ಕ್ಸಿಗೆ ಕೂಡ ಕೇಳಿದ್ದಾರೆ. ಸೊ ಈ ಡೆಫಿನೇಷನ್ ಅಥವಾ ಇದನ್ನ ಮೀನಿಂಗನ್ನು ಚೆನ್ನಾಗಿ ನೆನ್ಪಿಟ್ಕೋಬೇಕಾಗುತ್ತೆ. ಸೈಕೋಗ್ರಾಫಿಕ್ಸ್ ಈಸ್ ಅ ಮೆಥಡ್ ಆಫ್ ಸ್ಟಡಿಂಗ್ ಪೀಪಲ್ಸ್ ಲೈಫ್ ಸ್ಟೈಲ್ based largely on analyzing the general pattern of activities, interests and opinions that they evidence. ಓಕೆ, ಇದು ಲೈಫ್ ಸ್ಟೈಲ್ ಒಂದು ಪರ್ಸನ್ ಅಂತಂದರೆ ಒಂದು ಗ್ರೂಪ್ ಆಫ್ ಪೀಪಲ್ದು ಲೈಫ್ ಸ್ಟೈಲ್ ಹೇಗಿದೆ ಅನ್ನೋದನ್ನು ಸ್ಟಡಿ ಮಾಡ್ತಾರೆ ಇದರೊಳಗೆ. ಇದು ಫಾರ್ ಎಕ್ಸಾಂಪಲ್ ಆ್ಯಕ್ಟಿವಿಟೀಸ್ ಅಂದರೆ ನಿಮ್ದು ಏನೇನಿದೆ, ವರ್ಕ್ ಏನಿದೆ, ನೀವು ಯಾವ ಥರ ಹಾಬೀಸ್ ಇದೆ ನಿಮಗೆ, ಸೋಷಿಯಲ್ ಇವೆಂಟ್ಸ್ ಎಲ್ಲೆಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ, ಎಂಟರ್ಟೈನ್ಮೆಂಟ್ ಏನು ಮಾಡ್ತಿದ್ದೀರಾ, ಶಾಪಿಂಗ್ ಹೇಗೆ ಮಾಡ್ತಿದ್ದೀರಾ, ಸ್ಪೋರ್ಟ್ಸ್ ರಿಲೇಟೆಡಲ್ಲಿ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ನಿಮಗೆ, ಆಮೇಲೆ ಫ್ಯಾಮಿಲಿ ಹೇಗಿದೆ, ಜಾಬ್ ಹೇಗಿದೆ, ಕಮ್ಯುನಿಟಿ ಯಾವ ಕಮ್ಯುನಿಟಿಯಲ್ಲಿ ಇದ್ದೀರಾ ನೀವು, ಅಥವಾ ನಿಮ್ಮದು ರೀಡಿಂಗ್ ಹ್ಯಾಬಿಟ್ಸ್ ಹೇಗಿದೆ, ಟಿ ವಿ ಟೈಮಿಂಗ್ಸ್ ಹೇಗಿದೆ, ವಾಚಿಂಗ್ ಟಿ ವಿ, ದೆನ್ ಒಪಿನಿಯನ್ಸ್ ಹೇಗಿದೆ ನಿಮ್ಮದು, ಒನ್ ಸೆಲ್ಫ್ ಆಗಿರ್ಬೋದು, ಸೋಷಿಯಲ್ ಇಶ್ಯೂಸ್ ಬಗ್ಗೆ, ಪೊಲಿಟಿಕಲ್, ಬಿಸ್ನೆಸ್, ಎಕನಾಮಿಕ್ಸ್, ಫ್ಯೂಚರ್ ಅಥವಾ ಸ್ಪೆಷಲ್ ಪ್ರಾಡಕ್ಟ್ಸ್ ಬಗ್ಗೆ ನಿಮ್ಮ ಒಪಿನಿಯನ್ಸ್ ಹೇಗಿದೆ. ಸೊ ಇದನ್ನೆಲ್ಲ ಕನ್ಸಿಡರ್ ಮಾಡಿಬಿಟ್ಟು ಸೈಕೋಗ್ರಾಫಿಕ್ ವೇರಿಯೇಬಲ್ಸನ್ನು ಯೂಸ್ ಮಾಡಿಕೊಂಡು ಸೆಗ್ಮೆಂಟೇಷನ್ ಮಾಡ್ತಾರೆ. ಓಕೆ, ದೆನ್ ಬಿಹೇವಿಯರಲ್ ಸೆಗ್ಮೆಂಟೇಷನ್ ಅಂತ ಬಂದಾಗ ಒಕೇಶನ್ ಹೇಗಿದೆ ನಿಮ್ಮದು. ಓಕೆ, ಟೈಮ್ ಆಫ್ ದ ಡೇ, ಯಾವ ಟೈಮಲ್ಲಿ ನೀವು ಬೈ ಮಾಡ್ತೀರಾ, ಯಾವ ಮಂತಲ್ಲಿ ಮಾಡ್ತೀರಾ, ಅಥವಾ ಮಂತ್ ಎಂಡಿಂಗ್ ಮಾಡ್ತೀರಾ, ಮಂತ್ ಸ್ಟಾರ್ಟಿಂಗಲ್ಲಿ ಮಾಡ್ತೀರಾ, ಆಮೇಲೆ ಯೂಸರ್ ಸ್ಟೇಟಸ್ ಹೇಗಿದೆ, ಆಮೇಲೆ ಯೂಸೇಜ್ ಕೇಟ್ ಹೇಗಿದೆ. ಓಕೆ, ಲೈಕ್ ನೀವು ಜಾಸ್ತಿ ಪರ್ಸೆಂಟೇಜ್ ಏನು ಯೂಸ್ ಮಾಡ್ತಿದ್ದೀರಾ, ಬೈಯರ್ ಹೇಗಿದ್ದಾರೆ, ಬೈಯರ್ ರೆಡಿನೆಸ್ ಸ್ಟೇಜ್ ಹೇಗಿದೆ, ಬೈಯರ್ ಈಗ ಬೈ ಮಾಡ್ತಿದ್ದಾನಾ ಅಥವಾ ಅದನ್ನ ಈಗ ಇನ್ಫಾರ್ಮೇಷನ್ ತೊಗೊಂಡು ಲೇಟರ್ ಟೈಮಲ್ಲಿ ಬೈ ಮಾಡ್ತಾನೆ. ಸೊ ಇದೆಲ್ಲ ಕೂಡ ಇದರೊಳಗೆ ಇಂಪಾರ್ಟೆಂಟ್ ಆಗುತ್ತೆ ಮಾರ್ಕೆಟ್ ಸೆಗ್ಮೆಂಟೇಷನಲ್ಲಿ. ಸೊ ಮೇಜರಾಗಿ ಮಾರ್ಕೆಟ್ ಸೆಗ್ಮೆಂಟೇಷನಲ್ಲಿ ನಿಮ್ಗೆ ಬರ್ತಾ ಇದೆ ಜಿಯೋಗ್ರಫಿಕ್ ಸೆಗ್ಮೆಂಟೇಷನ್, ಡೆಮೋಗ್ರಫಿಕ್ ಸೆಗ್ಮೆಂಟೇಷನ್, ಸೈಕೋಗ್ರಾಫಿಕ್ ಸೆಗ್ಮೆಂಟೇಷನ್ ಮತ್ತು ಬಿಹೇವಿಯರ್ ಸೆಗ್ಮೆಂಟೇಷನ್. ಓಕೆ, ದಿಸ್ ಇಸ್ ಆಲ್ ಅಬೌಟ್ ದ ಸೆಗ್ಮೆಂಟೇಷನ್. ಆ್ಯಕ್ಚುಲಿ ಇದು ಪ್ರೊಸೆಸ್ ಆಗುತ್ತೆ. ಸೆಗ್ಮೆಂಟೇಷನ್ ಮಾಡ್ಕೊಂಡ್ಮೇಲೆ ಒಂದು ಗ್ರೂಪ್ ಅಂತ ಮಾಡ್ಕೊಂಡ್ಮೇಲೆ ಆಮೇಲೆ ಆ ಗ್ರೂಪನ್ನು ನಾವು ಟಾರ್ಗೆಟ್ ಮಾಡ್ತೀವಿ. ಟಾರ್ಗೆಟ್ ಮಾಡಿ ಅಲ್ಲಿ ನಮ್ಮ ಪ್ರಾಡಕ್ಟ್ ಪೊಸಿಷನಿಂಗ್, ಮಾರ್ಕೆಟ್ ಪೊಸಿಷನಿಂಗ್ ಮಾಡ್ತೀವಿ. ಓಕೆ, ಟಾರ್ಗೆಟ್ ಮಾರ್ಕೆಟ್ ಅಂದ್ರೇನು? ಟಾರ್ಗೆಟ್ ಮಾರ್ಕೆಟ್ ಈಸ್ ಅ ಗ್ರೂಪ್ ಆಫ್ ಕಸ್ಟಮರ್ಸ್ ಟುವರ್ಡ್ಸ್ ವಿಚ್ ಬಿಸ್ನೆಸ್ ಹ್ಯಾಸ್ ಡಿಸೈಡೆಡ್ ಟು ಏಮ್ ಇಟ್ಸ್ ಮಾರ್ಕೆಟಿಂಗ್ ಆ್ಯಂಡ್ ಅಲ್ಟಿಮೇಟ್ಲಿ ಇಟ್ಸ್ ಮರ್ಚೆಂಡೈಸ್. ಆ ಗ್ರೂಪ್ ಆಫ್ ಪೀಪಲ್ಗೆ ಏನು ಬೇಕು, ಅವ್ರ ನೀಡ್ ಏನಿದೆ, ಅವ್ರ ಇಂಟ್ರೆಸ್ಟ್ ಏನಿದೆ ಅಂದ್ಕೊಂಡು ಆ ಗ್ರೂಪ್ ಆಫ್ ಪೀಪಲ್ನ ಟಾರ್ಗೆಟ್ ಮಾಡೋದು. ಆ ಗ್ರೂಪ್ ಆಫ್ ಪೀಪಲ್ಗೆ ಬೇಕಾದಾಗೆ ಪ್ರಾಡಕ್ಟ್ಸನ್ನು ಡಿಸೈನ್ ಮಾಡೋದು. ಓಕೆ, ಈ ಟಾರ್ಗೆಟ್ ಮಾರ್ಕೆಟ್ ಕ್ಯಾನ್ ಬಿ ಸಪ್ರೇಟೆಡ್ ಬೈ ದ ಫಾಲೋಯಿಂಗ್ ಆಸ್ಪೆಕ್ಟ್ಸ್. ಹೇಗೆ ಟಾರ್ಗೆಟ್ ಮಾರ್ಕೆಟ್ ಮಾಡ್ತೀವಿ? ಸೆಗ್ಮೆಂಟೇಷನ್ ಮಾಡೋದ್ರ ಮೂಲಕ ನಮಗೊಂದು ಗ್ರೂಪ್ ಸಿಗ್ತಾ ಇದೆ. ಆ ಸೆಗ್ಮೆಂಟೇಷನ್ ಹೇಗಿರ್ಬೋದು? ಜಿಯೋಗ್ರಫಿಕಲ್ ಸೆಗ್ಮೆಂಟೇಷನ್, ಡೆಮೋಗ್ರಾಫಿಕ್ ಆರ್ ಸೋಷಿಯೋ ಎಕನಾಮಿಕ್ ಸೆಗ್ಮೆಂಟೇಷನ್, ಸೈಕೋಗ್ರಾಫಿಕ್ ಸೆಗ್ಮೆಂಟೇಷನ್, ಬಿಹೇವಿಯರ್ ಸೆಗ್ಮೆಂಟೇಷನ್ ಮತ್ತು ಪ್ರಾಡಕ್ಟ್ ರಿಲೇಟೆಡ್ ಸೆಗ್ಮೆಂಟೇಷನ್. ಇವೆಲ್ಲದರ ಮೂಲಕ ನಾವು ಒಂದು ಗ್ರೂಪನ್ನು ರೆಡಿ ಮಾಡ್ಕೋತೀವಿ. ಆಮೇಲೆ ಏನು ಮಾಡ್ತೀವಿ? ಸೆಲೆಕ್ಟ್ ದ ಟಾರ್ಗೆಟ್ ಆಡಿಯನ್ಸನ್ನು ಸೆಲೆಕ್ಟ್ ಮಾಡ್ಕೋತೀವಿ. ಆಮೇಲೆ ಅವ್ರ ನೀಡ್ಸ್ ನೋಡಿಕೊಂಡು ಅದಕ್ಕೆ ತಕ್ಕಾಗೆ ಯಾವ ಇದು ಮಾಡಬೇಕು, ಅಪ್ರೋಚ್ ಮಾಡಬೇಕು. ಆ ಅಪ್ರೋಚ್ಗೆ ಏನೇನು ಆಲ್ರೆಡಿ ಕಾಂಪಿಟೇಟರ್ಸ್ ಇದ್ದಾರಾ ಅಥವಾ ಅಲ್ಲಿ ಮಾರ್ಕೆಟ್ ಆಕ್ಸೆಸ್ ಹೇಗಿದೆ. ನೆಕ್ಸ್ಟ್ ಟೆಸ್ಟ್ ದ ಸೆಗ್ಮೆಂಟನ್ನು ಮತ್ತೆ ಟೆಸ್ಟ್ ಮಾಡಬೇಕು, ವೆದರ್ ಅದು ಅಟ್ರಾಕ್ಟಿವ್ ಆಗಿದೆ ನೀವು ಪ್ರಾಡಕ್ಟ್ ಮಾಡಿರೋದು, ಅಲ್ಲಿ ಪೊಸಿಷನಿಂಗ್ ಮಾಡ್ಬೋದಾ ಅಂತ. ದೆನ್ ಏನಾದ್ರು ಚೇಂಜಸ್ ಬೇಕಿದ್ರೆ ಮಾಡಿಫೈ ದ ಮಾರ್ಕೆಟಿಂಗ್ ಮಿಕ್ಸ್. ಟೆಸ್ಟ್ ದ ಸೆಗ್ಮೆಂಟ್ಸಲ್ಲಿ ಕೆಲವೊಂದು ಸಲ ಸ್ಯಾಂಪಲನ್ನು ಕೊಟ್ಟು ಕೂಡ ಟ್ರೈ ಮಾಡ್ತಿರ್ತಾರೆ, ಕಸ್ಟಮರ್ಸಿಗೆ ಇಷ್ಟ ಆಗುತ್ತಾ ಇಲ್ವಾ ಅಂತ. ಓಕೆ, ನೆಕ್ಸ್ಟು ಹೇಗೆ ಸೆಗ್ಮೆಂಟ್ ಸ್ಟ್ರಾಟಜಿ ಫಾರ್ ರೀಚಿಂಗ್ ದ ಟಾರ್ಗೆಟ್ ಮಾರ್ಕೆಟ್ ಹೇಗೆ ರೀಚ್ ಮಾಡ್ತೀರಾ? ಒಂದೇ ಮಾಸ್ ಮಾರ್ಕೆಟಿಂಗ್ ಮಾಡ್ತೀರಾ, ಇಲ್ಲ ಡಿಫ್ರೆನ್ಷಿಯೇಟೆಡ್ ಮಾರ್ಕೆಟಿಂಗ್ ಮಾಡ್ತೀರಾ, ಇಲ್ಲ ಕಾನ್ಸಂಟ್ರೇಟೆಡ್ ಮಾರ್ಕೆಟಿಂಗ್ ಮಾಡ್ತೀರಾ, ಇಲ್ಲ ಡೈರೆಕ್ಟ್ ಮಾರ್ಕೆಟಿಂಗ್ ಮಾಡ್ತೀರಾ. ಓಕೆ, ಮಾಸ್ ಮಾರ್ಕೆಟಿಂಗಲ್ಲಿ ಟಿ ವಿ, ನ್ಯೂಸ್ ಪೇಪರು, ಮೀಡಿಯಮು, ರೇಡಿಯೋ ಇವನ್ನೆಲ್ಲ ಯೂಸ್ ಮಾಡಿಕೊಂಡು ಎಲ್ಲರಿಗೂ ಇರ್ರಿಲೇಟೆಡ್ ನಿಮ್ಮದು ಯಾವ ಸೆಗ್ಮೆಂಟ್ ಅಂತ ಅದನ್ನು ಇಗ್ನೋರ್ ಮಾಡಿ ಎಲ್ಲರಿಗೂ ಕೂಡ ಒಂದೇ ರೀತಿಯಾದ ಆಫರ್ ಕೊಟ್ಟು
ಮಾರ್ಕೆಟಿಂಗ್ ಮಾಡೋದು. ನೆಕ್ಸ್ಟ್ ಡಿಫ್ರೆನ್ಷಿಯೇಟೆಡ್ ಮಾರ್ಕೆಟಿಂಗ್ ಸ್ಟ್ರಾಟಜಿಲಿ ಸಪ್ರೇಟ್ ಆಫರಿಂಗ್ಸ್, ಸಪ್ರೇಟ್ ಗ್ರೂಪಿಗೆ ಸಪ್ರೇಟ್ ಆಫರಿಂಗ್ಸ್ ಕೊಡೋದು, ಮಲ್ಟಿ ಸೆಗ್ಮೆಂಟ್ ಮಾರ್ಕೆಟಿಂಗ್ ಅಂತ ಹೇಳ್ತಾರೆ. ಇದರಲ್ಲಿ ಯುನೀಕ್ ಬೆನಿಫಿಟ್ಸನ್ನು ಕೊಡೋದು. ಓಕೆ, ನೆಕ್ಸ್ಟ್ ಕಾನ್ಸಂಟ್ರೇಟೆಡ್ ಮಾರ್ಕೆಟಿಂಗಲ್ಲಿ ಏನಿರುತ್ತೆ, ವೆರಿ ಡಿಫೈನ್ಡ್ ಮತ್ತು ಸ್ಪೆಸಿಫಿಕ್ ಸೆಗ್ಮೆಂಟ್ಸ್ಗೆ ಅಷ್ಟೇ ಇರುತ್ತೆ. ಸ್ಮಾಲ್ ಕಂಪ್ನೀಸ್ ಏನು ಮಾಡ್ತಾರೆ, ಸ್ಪೆಸಿಫಿಕ್ ಆಗಿ ಕೆಲವೊಂದು ಸೆಗ್ಮೆಂಟ್ಸ್ ಅಷ್ಟೇ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತಾರೆ. ಡೈರೆಕ್ಟ್ ಮಾರ್ಕೆಟಿಂಗಲ್ಲಿ ಕನ್ಸ್ಯೂಮರ್ ಡೇಟಾಬೇಸ್, ಈಗ ಫಾರ್ ಎಕ್ಸಾಂಪಲ್ ನಾವು ಯಾವುದೇ ಒಂದು ರಿಟೇಲ್ ಸ್ಟೋರ್ಗೆ ಹೋಗಲಿ, ಶಾಪಿಂಗ್ ಮಾಲ್ ಹೋಗಲಿ, ಎಲ್ಲ ಕಡೆ ನಾನು ನಂಬರ್ಸ್ ತೊಗೊಳ್ತಾ ಇದ್ದಾರೆ. ಏನಕ್ಕೆ, ಒಂದು ಕಸ್ಟಮರ್ ಡೇಟಾಬೇಸ್ ರೆಡಿ ಮಾಡ್ಕೊಳ್ಳೋಕ್ಕೆ, ಅವ್ರ ಪ್ರಿಫರೆನ್ಸು, ಅವ್ರ ಇಂಟ್ರೆಸ್ಟ್ ಏನು ಅಂತ ತಿಳ್ಕೊಂಡು ಅದಕ್ಕೆ ತಕ್ಕ ಹಾಗೆ ಅವ್ರದ್ದು ಏನಾದ್ರು ಪ್ರಾಡಕ್ಟ್ಸ್ ಬಂದರೆ ಅದನ್ನು ಪ್ರಮೋಷನ್ ಮಾಡೋಕ್ಕೆ ಕನ್ಸ್ಯೂಮರ್ ಡೇಟಾಬೇಸನ್ನು ಯೂಸ್ ಮಾಡಿಕೊಂಡು ಡೈರೆಕ್ಟ್ ಮಾರ್ಕೆಟಿಂಗ್ ಮಾಡ್ತಾರೆ. ಸೊ ಮಾಸ್ ಮಾರ್ಕೆಟಿಂಗ್, ಡಿಫ್ರೆನ್ಷಿಯೇಟೆಡ್ ಮಾರ್ಕೆಟಿಂಗ್, ಕಾನ್ಸಂಟ್ರೇಟೆಡ್ ಮಾರ್ಕೆಟಿಂಗ್ ಮತ್ತು ಡೈರೆಕ್ಟ್ ಮಾರ್ಕೆಟಿಂಗ್. ಓಕೆ, ಸೆಗ್ಮೆಂಟೇಷನ್ಗೆ ಹೇಗೆ ರೀಚ್ ಆಗ್ತೀವಿ ಅಂತ. ನೆಕ್ಸ್ಟ್ ಪೊಸಿಷನಿಂಗ್ ಅಂದರೆ ಪೊಸಿಷನಿಂಗ್ ಇಸ್ ದ ಮಾರ್ಕೆಟಿಂಗ್ activity and the process of identifying the marketing problem or opportunity and developing a solution based on the market research, segmentation and supporting data. ಓಕೆ, ಮಾರ್ಕೆಟ್ ರಿಸರ್ಚ್, ಸೆಗ್ಮೆಂಟೇಷನ್ ಮತ್ತು ಡೇಟಾನ ಯೂಸ್ ಮಾಡಿಕೊಂಡು ಪ್ರಾಬ್ಲಮ್ ಏನಿದೆ ಅಥವಾ ಯಾವ ಥರ ನೀಡಿದೆ ಅದಕ್ಕೆ ತಕ್ಕ ಹಾಗೆ ಆ ಆಪರ್ಚುನಿಟಿನ ಯೂಸ್ ಮಾಡಿಕೊಂಡು ಸೊಲ್ಯೂಷನನ್ನು ಕ್ರಿಯೇಟ್ ಮಾಡೋದು ಅಥವಾ ಪ್ರಾಡಕ್ಟನ್ನು ಕ್ರಿಯೇಟ್ ಮಾಡೋದು, ಅದಕ್ಕೆ ಪೊಸಿಷನಿಂಗ್ ಅಂತ ಹೇಳ್ತೀವಿ. ಪ್ರಾಡಕ್ಟನ್ನು ಪೊಸಿಷನಿಂಗ್ ಮಾಡೋದು, ಪ್ರಾಡಕ್ಟನ್ನು ಮಾರ್ಕೆಟಲ್ಲಿ ಬಿಡೋದು. ಓಕೆ, ಇದರಿಂದ ಸೇಲ್ಸ್ ವಾಲ್ಯೂಮನ್ನು ಹೆಚ್ಚಿಗೆ ಮಾಡಬೇಕು, ಪ್ರಾಫಿಟ್ ಮಾರ್ಜಿನನ್ನು ಜಾಸ್ತಿ ಮಾಡ್ಕೋಬೇಕು ಅನ್ನೋದೇ ಇದ್ರದ್ದು ಮೇನ್ ಇಂಟೆನ್ಷನ್ ಆಗಿರುತ್ತೆ. ಓಕೆ, ಪೊಸಿಷನಿಂಗ್ ಕಾನ್ಸೆಪ್ಟ್ಸ್ ಇದೆ, ಇದೆಲ್ಲ ಫಸ್ಟ್ 3-5 ಮಾರ್ಕ್ಸಿಗೆ ಕೇಳಿದ್ದಾರೆ. ಸೊ ಕೆಲವೊಂದು ಕಾನ್ಸೆಪ್ಟ್ಸನ್ನು ನೆನ್ಪಿಟ್ಕೊಂಡು ನೀವು ಬರಿತಾ ಹೋಗ್ಬೋದು. ಫಂಕ್ಷನಲ್ ಪೊಸಿಷನ್ಸ್, ಓಕೆ, ಸಿಂಬಾಲಿಕ್ ಪೊಸಿಷನ್ಸ್ ಮತ್ತು ಎಕ್ಸ್ಪಿರಿಮೆಂಟಲ್ ಪೊಸಿಷನ್ಸ್. ಓಕೆ, ಲೈಫ್ ಸ್ಟೈಲ್ ಮಾರ್ಕೆಟಿಂಗ್ ಕೇಳ್ತಾರೆ. ಲೈಫ್ ಸ್ಟೈಲ್ ಮಾರ್ಕೆಟಿಂಗ್ 3 ಮಾರ್ಕ್ಸಿಗೆ 5 ಮಾರ್ಕ್ಸಿಗೆ ಕೇಳ್ತಾರೆ. ಲೈಫ್ ಸ್ಟೈಲ್ ಮಾರ್ಕೆಟಿಂಗ್ ಅಂತಂದರೆ ಇಟ್ಸ್ ಬ್ರ್ಯಾಂಡಿಂಗ್ ಅಂತ ಹೇಳ್ಬೋದು. ಬ್ರ್ಯಾಂಡ್ ಲಾಯಲ್ಟಿ ಅಥವಾ ಬ್ರ್ಯಾಂಡ್ ಇಕ್ವಿಟಿ ಹೇಗಿರುತ್ತೆ. ನಿಶ್ ಮಾರ್ಕೆಟಿಂಗ್ ಕೆಲವು ಜನ ಕೆಲವೊಂದು ಬ್ರ್ಯಾಂಡಿಗೆ ಅದೇ ಬ್ರ್ಯಾಂಡೇ ತಗೋತಿರ್ತಾರೆ. ಫಾರ್ ಎಕ್ಸಾಂಪಲ್ ತುಂಬ ಬೇಸಿಕ್ ಸ್ಯಾಂಡಲ್ಸ್ ಎಲ್ಲ ಹೋಗ್ತೀವಿ ಅಂದರೆ ಪ್ಯಾರಗಾನ್ ಇರ್ಬೋದು, ಬಾಟಾ ಇರ್ಬೋದು, ಅಥವಾ ನೀವು ಜೀನ್ಸ್ ಪ್ಯಾಂಟ್ ಬ್ರ್ಯಾಂಡಿಂಗ್ ಇರ್ಬೋದು, ಕೆಲವೊಂದು ಕಂಫರ್ಟೇಬಲ್ ಬ್ರ್ಯಾಂಡಿಂಗ್ ಅದಕ್ಕೆ ಬ್ರ್ಯಾಂಡಿಂಗ್ ಆಗಿ ಹೋಗ್ತಾ ಇರ್ತೀರ. ನಿಶ್ ಮಾರ್ಕೆಟಿಂಗ್ ಇರುತ್ತೆ, ಆ ಬ್ರ್ಯಾಂಡ್ಸ್ ಆ ಒಂದು ಸೆಗ್ಮೆಂಟ್ ಪೀಪಲ್ ಮಾತ್ರ ಯೂಸ್ ಮಾಡ್ತಾರೆ. ಇಟ್ಸ್ ಅ ವೇ ಆಫ್ ಲೈಫ್ ಆಗಿಬಿಡುತ್ತೆ. ಕೆಲವೊಂದು ಸಲ ಬ್ರ್ಯಾಂಡೆಡ್ ಪ್ರಾಡಕ್ಟ್ಸ್ ಇಲ್ಲದೇ ನಮ್ಗೆ ಅದು ಕಂಫರ್ಟ್ನೆಸ್ಸೇ ಫೀಲ್ ಆಗ್ತಾರಲ್ಲ. ಇಟ್ಸ್ ಗೋಯಿಂಗ್ ಟು ಬಿ ಅ ವೇ ಆಫ್ ಲೈಫ್. ಇದನ್ನು ಕೂಡ ಇಂಟ್ರೆಸ್ಟು, ಆ್ಯಕ್ಟಿವಿಟೀಸು ಮತ್ತು ಒಪಿನಿಯನ್ಸು, ಆ್ಯಕ್ಟಿವಿಟೀಸ್, ಇಂಟ್ರೆಸ್ಟ್ಸ್ ಆ್ಯಂಡ್ ಒಪಿನಿಯನ್ಸ್ AIO ಬೇಸ್ಡ್ ಮೇಲೆ ಲೈಫ್ ಸ್ಟೈಲ್ ಮಾರ್ಕೆಟಿಂಗನ್ನು ಮಾಡ್ತಾ ಇರ್ತಾರೆ. ಓಕೆ, ಈ ಬ್ರ್ಯಾಂಡ್ಸ್ ಅಲ್ಲಿ ನೀವು ಪ್ರಾಡಕ್ಟ್ ಅಂತ ಹೇಳೋಕ್ಕಾಗಲ್ಲ. ಇಟ್ಸ್ ಎಕ್ಸ್ಪ್ರೆಷನ್, ಆ್ಯಕ್ಚುಲಿ ಸೆಲ್ಫ್ ಎಕ್ಸ್ಪ್ರೆಷನ್. ಬೀಯಿಂಗ್ ಹ್ಯೂಮನ್ ಅಂತ ಈಗ ಇವತ್ತು ಸಲ್ಮಾನ್ ಖಾನ್ದು ಒಂದು ಟಿ ಶರ್ಟ್ ಬ್ರ್ಯಾಂಡಿಂಗ್ ಆಗಿತ್ತು. ಸೊ ಅದನ್ನು ಎಲ್ಲರೂ ಯೂಸ್ ಮಾಡ್ತಾರೆ. ಬೀಯಿಂಗ್ ಹ್ಯೂಮನ್ ಆ ಒಂದು ಬ್ರ್ಯಾಂಡಿಂಗೇ ತುಂಬ ಅಟ್ರಾಕ್ಟಿವ್ ಆಗಿತ್ತು. ಸೊ ಎಲ್ಲರೂ ಅದನ್ನು ಇಷ್ಟಪಡೋಕ್ಕೆ ಶುರು ಮಾಡಿದರು. ಸೊ ದ ಬ್ರ್ಯಾಂಡ್ ಪರ್ಟೈನಿಂಗ್ ಟು ಲೈಫ್ ಸ್ಟೈಲ್ ಆರ್ ಫಂಡಮೆಂಟಲಿ ವೆಹಿಕಲ್ಸ್ ಫಾರ್ ಸೆಲ್ಫ್ ಎಕ್ಸ್ಪ್ರೆಷನ್. ನಿಮ್ಮ ಪರ್ಸ್ನಾಲಿಟಿ ಹೇಗಿದೆ ಅನ್ನೋದು ಕೂಡ ಅದು ಎಕ್ಸ್ಪ್ರೆಸ್ ಮಾಡುತ್ತೆ. ಓಕೆ, ದೆನ್ ಮಾರ್ಕೆಟಿಂಗ್ ಮಿಕ್ಸ್. ಓಕೆ, ಮಾರ್ಕೆಟಿಂಗ್ ಮಿಕ್ಸಲ್ಲಿ 4 Ps ಮತ್ತು ಕನ್ಸ್ಯೂಮರ್ 4 Cs ಕೂಡ ಇನ್ಕ್ಲೂಡ್ ಆಗುತ್ತೆ. ಮಾರ್ಕೆಟಿಂಗ್ 4 Psಲ್ಲಿ ಪ್ರಾಡಕ್ಟು, ಪ್ರೈಸ್, ಪ್ರಮೋಷನ್ ಮತ್ತು ಡಿಸ್ಟ್ರಿಬ್ಯೂಷನ್. ಓಕೆ, ಪ್ರಾಡಕ್ಟಲ್ಲಿ ಅಂತ ತಗೊಂಡಾಗ ಟ್ಯಾಂಜಿಬಲ್ ಆಗಿದೆಯಾ, ಟ್ಯಾಂಜಿಬಲ್ ಗೂಡ್ ಅಥವಾ ಇಂಟ್ಯಾಂಜಿಬಲ್ ಸರ್ವಿಸಸ್ ಅಂತ ಕನ್ಸಿಡರ್ ಮಾಡಬೇಕು. ಟ್ಯಾಂಜಿಬಲ್ ಗೂಡ್ ಅಂತಂದರೆ ವಿ ಕ್ಯಾನ್ ಟಚ್ ಆ್ಯಂಡ್ ಫೀಲ್. ಓಕೆ, ಇಂಟ್ಯಾಂಜಿಬಲಲ್ಲೇ ವಿ ಕ್ಯಾನ್ ಜಸ್ಟ್ ಫೀಲ್ ಮಾಡ್ಕೋಬೋದು ಅಥವಾ ಅದನ್ನು ಸರ್ವಿಸಸ್ಸನ್ನು ಅಕ್ಸೆಪ್ಟ್ ಮಾಡ್ಕೋಬೋದು. ಓಕೆ, ಆಮೇಲೆ ಆ ಪ್ರಾಡಕ್ಟ್ ಕ್ವಾಲಿಟಿ ಹೇಗಿದೆ, ಕ್ವಾಂಟಿಟಿ ಎಷ್ಟು ಸಿಗುತ್ತೆ, ಅದರ ಫೀಚರ್ಸ್ ಏನಿದೆ, ಅದು ಯಾವ ಬ್ರ್ಯಾಂಡ್ ಆಗಲಿ ಇದೆ, ಯಾವ ಪ್ಯಾಕೇಜಿಂಗ್ ಹೇಗಿದೆ, ಓಕೆ, ಅದು ಸರ್ವಿಸಸ್ ಹೇಗೆ ಕೊಡ್ತಾರೆ, ಅದನ್ನೆಲ್ಲ ಕೂಡ ಇನ್ಕ್ಲೂಡ್ ಆಗುತ್ತೆ. ಆಮೇಲೆ ಲೈಫ್ ಸೈಕಲ್ ಆಫ್ ದ ಪ್ರಾಡಕ್ಟ್ ಯಾವ ಸ್ಟೇಜಲ್ಲಿದೆ, ಲೈಕ್ ಅದು ಇನಿಷಿಯಲ್ ಸ್ಟೇಜಲ್ಲಿದೆಯಾ, ಗ್ರೋತ್ ಸ್ಟೇಜಲ್ಲಿದೆಯಾ, ಮ್ಯಾಚುರಿಟಿ ಸ್ಟೇಜಲ್ಲಿದೆಯಾ ಅಥವಾ ಡಿಕ್ಲೈನ್ ಸ್ಟೇಜಲ್ಲಿದೆಯಾ ಅನ್ನೋದು ಕೂಡ ಮ್ಯಾಟ್ರ್ ಆಗುತ್ತೆ. ನೆಕ್ಸ್ಟು ಪ್ರೈಸ್ ಮಿಕ್ಸಲ್ಲಿ ಏನು ಬರುತ್ತೆ, ಪ್ರೈಸ್ ಮಿಕ್ಸಲ್ಲಿ ಯಾವ ಥರ ಡಿಸ್ಕೌಂಟೆಡ್ ಪ್ರೈಸ್ ಹೇಗಿದೆ, ಅಲೋವನ್ಸಸ್ ಹೇಗಿದೆ, ಆಮೇಲೆ ಅಮೌಂಟ್ ಕಸ್ಟಮರ್ ಪೇಸ್ ಫಾರ್ ದ ಪ್ರಾಡಕ್ಟ್. ಕಸ್ಟಮರು ಒಂದು ಪ್ರಾಡಕ್ಟ್ ಅಂತ ತೊಗೊಂಡ್ರೆ ಇಷ್ಟೇ ಪೇ ಮಾಡ್ತೀನಿ, ಇದಕ್ಕಿಂತ ಜಾಸ್ತಿ ಮಾಡಲ್ಲ ಅನ್ನೋದು ಒಂದು ಸೈಕಲಾಜಿಕಲ್ ಪ್ರೈಸಿಂಗ್ ಇರುತ್ತೆ. ಸೊ ಆ ಪ್ರೈಸಿಂಗನ್ನು ನಾವು ಐಡೆಂಟಿಫೈ ಮಾಡಿಕೊಂಡು ಅದಕ್ಕೆ ತಕ್ಕ ಹಾಗೆ ಪ್ರೈಸಿಂಗನ್ನು ಮಾಡಬೇಕಾಗತ್ತೆ. ಓಕೆ, ಪರ್ಸೀವ್ಡ್ ವ್ಯಾಲ್ಯೂ ಆಫ್ ದ ಪ್ರಾಡಕ್ಟ್. ಈ ಪ್ರಾಡಕ್ಟಿಗೆ ಇಷ್ಟೇ, ಇದಕ್ಕಿಂತ ಜಾಸ್ತಿ ಕೊಡೋಕ್ಕಾಗಲ್ಲ ಅನ್ನೋದು. ಓಕೆ, ಸ್ಕಿಮ್ಮಿಂಗ್ ಪ್ರೈಸಿಂಗ್, ಪೆನೆಟ್ರೇಟೆಡ್ ಪ್ರೈಸಿಂಗ್, ನ್ಯೂಟ್ರಲ್ ಪ್ರೈಸಿಂಗ್. ಓಕೆ, ಇದು ನೆಕ್ಸ್ಟ್ ಚಾಪ್ಟರ್ಸಲ್ಲಿ ಬರುತ್ತೆ ಡೀಟೇಲ್ಸಲ್ಲಿ. ಇವೆಲ್ಲ 3 ಮಾರ್ಕ್ಸಿಗೆ ಕೂಡ ಕೇಳ್ತಾರೆ. ಸ್ಕಿಮ್ಮಿಂಗ್ ಪ್ರೈಸಿಂಗ್, ಪೆನೆಟ್ರೇಟೆಡ್ ಪ್ರೈಸಿಂಗ್ ಎಲ್ಲ. ಸೊ ಅದು ನೆಕ್ಸ್ಟ್ ಚಾಪ್ಟರ್ಸಲ್ಲಿ ನೋಡೋಣ. ಪ್ರಮೋಷನ್ ಅಂತ ಬಂದಾಗ ಅಡ್ವರ್ಟೈಸಿಂಗ್, ಪಬ್ಲಿಕ್ ರಿಲೇಷನ್, ಸೇಲ್ಸ್ ಪ್ರಮೋಷನ್.
ಓಕೆ, ಪಬ್ಲಿಕ್ ರಿಲೇಷನ್ಸಲ್ಲಿ ನೀವು ಚೆನ್ನಾಗಿ ಪ್ರಾಡಕ್ಟ್ಸ್ ಚೆನ್ನಾಗಿತ್ತು ಅಂತಂದರೆ ಪಬ್ಲಿಕ್ಗೆ ತಾವು ಅದನ್ನು ಏನೋ ಮಾರ್ಕೆಟಿಂಗ್ ಮಾಡ್ತಾರೆ. ಲೈಕ್ ವರ್ಡ್ ಆಫ್ ಮೌತ್ ಅಂತ ಹೇಳ್ತೀವಿ. ಇವಾಗ ವಾಟ್ಸಪ್ಪು, ಫೇಸ್ಬುಕ್ಕು, ಟ್ವಿಟರಲ್ಲೆಲ್ಲ ಪ್ರಾಡಕ್ಟ್ ಚೆನ್ನಾಗಿದ್ದರೆ ಅವರೇ ಆ ಪ್ರಾಡಕ್ಟ್ ಹೇಳ್ತಾರೆ. ಪ್ರಾಡಕ್ಟ್ ಚೆನ್ನಾಗಿಲ್ಲದೆ ಇದ್ದಾಗ ಇದರದ್ದು ಪಬ್ಲಿಸಿಟಿ ತುಂಬ ಚೆನ್ನಾಗಾಗುತ್ತೆ. ಯಾಕಂದರೆ ಎಲ್ಲರೂ ಅದನ್ನು ಚೆನ್ನಾಗಿಲ್ಲದೆ ಇರೋ ಪ್ರಾಡಕ್ಟ್ನ ತುಂಬ ಹೈಲೈಟ್ ಮಾಡಿ ಹೇಳ್ತಾ ಇರ್ತಾರೆ. ಓಕೆ, ಅಡ್ವರ್ಟೈಸಿಂಗ್, ಆಮೇಲೆ ಸೇಲ್ಸ್ ಪ್ರಮೋಷನ್. ಡಿಸ್ಟ್ರಿಬ್ಯೂಷನಲ್ಲಿ ಯಾವ್ಯಾವ ಥರ ಪ್ಲೇಸ್, ಎಲ್ಲಿ ಕನ್ವೀನಿಯೆಂಟ್ ಪ್ಲೇಸಲ್ಲಿ ಸಿಗ್ತಾ ಇರಬೇಕು ಕಸ್ಟಮರ್ಸಿಗೆ, ಅದನ್ನು ಇಂಟೆನ್ಸಿವ್ ಡಿಸ್ಟ್ರಿಬ್ಯೂಷನ್, ಸೆಲೆಕ್ಟಿವ್ ಡಿಸ್ಟ್ರಿಬ್ಯೂಷನ್, ಎಕ್ಸ್ಕ್ಲೂಸಿವ್ ಡಿಸ್ಟ್ರಿಬ್ಯೂಷನ್, ಫ್ರಾಂಚೈಸಿಂಗ್, ಇದು ಡಿಫ್ರೆಂಟ್ ಡಿಸ್ಟ್ರಿಬ್ಯೂಷನ್ ಚಾನಲ್ಸ್ ಮೂಲಕ ಕಸ್ಟಮರ್ಸಿಗೆ ಅವ್ರಿಗೆ ಬೇಕಾದಂಥ ಪ್ಲೇಸಲ್ಲಿ ಸಿಗೋ ಥರ ಮಾಡೋದು. ಸೊ ದಿಸ್ ಆರ್ ದ ಪ್ರಾಡಕ್ಟ್ ಮಾರ್ಕೆಟಿಂಗ್ ಮಿಕ್ಸಲ್ಲಿ ಬರುತ್ತೆ. ಓಕೆ, ಪ್ರಾಡಕ್ಟ್ ಮಿಕ್ಸ್, ಪ್ರೈಸ್ ಮಿಕ್ಸ್ ಮತ್ತು ಪ್ರಮೋಷನ್ ಮಿಕ್ಸ್, ಡಿಸ್ಟ್ರಿಬ್ಯೂಷನ್ ಮಿಕ್ಸ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಮಾಡ್ಯೂಲ್ 3 ನೋಡೋಣ. ಸೊ ದಿಸ್ ಆರ್ ದ ಇಂಪಾರ್ಟೆಂಟ್ ಟಾಪಿಕ್ಸ್ ಅಕಾರ್ಡಿಂಗ್ ಟು ಕ್ಲಾಸ್ ಮತ್ತು ಅಕಾರ್ಡಿಂಗ್ ಟು ಕ್ವಶನ್ ಪೇಪರ್ ಎರಡರಲ್ಲೂ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಥ್ಯಾಂಕ್ ಯು.